ಯಾರು ಬೇಕಾದ್ರೆ ಕರ್ಸ್ಕೊಳ್ಳಿ. ನಾನು ಸಾಹೇಬ್ರಿಗೆ ಕಾದಿದ್ದು ನಿಮ್ಮ ಹತ್ರ ಬಂದಿರೋ ವಿಡಿಯೋ ನನ್ನ ಹತ್ರ ಇದೆ. ಇವಾಗ ನಿಮ್ಗೆ ಅದು ಹಾಕ್ತೇನೆ. ನಾನು ಫೇಸ್ಬುಕ್ ಇಷ್ಟೇನು ಹಾಕ್ಲಿಲ್ಲ ಮೇಡಮ್. ಇಲ್ಲ ನಾನು ಹೇಳ್ಬಿಡ್ತೇನೆ ಕ್ಲಿಯರ್. ಈಗ ಇಷ್ಟು ಫೈಲ್ ಮಾಡಿದ್ದೀವಿ, ಇದನ್ನ ನಿಮ್ಗೆ ಹೇಳೋಗಿದ್ದೀನಿ. ಮಂಜೇಶ್ ಅವರು ಫೈಲು ಅಡಿಷನಲ್ ಮೆಟ್ರೋಪಾಲಿಟನ್ ಕಮಿಷನರ್ ಹತ್ರ ಇದೆ. ಅವರು ಇನ್ಸ್ಪೆಕ್ಷನ್ಸ್ ಮಾಡಿದ್ದಾರೆ, ಅವರು ರಿಪೋರ್ಟ್ ರೆಡಿ ಮಾಡ್ತಾ ಇದ್ದಾರೆ ಮೇಡಮ್. ಇನ್ನೊಂದು ಇಲ್ಲ ಮೊಬೈಲ್ ಅಲ್ಲ, ಅದನ್ನ ಲೈವ್ ತಗೊಂಡ್ರಪ್ಪ, ಲೈವ್ ನಿಲ್ಸ್ಬೇಕು ಮೇಡಮ್. ಲೈವ್ ತಗೊಂಡ್ರಿ. ಸಾರಿ, ನಾವು ಇದನ್ನ ನಂಬಿಕೆ ಹೊಟ್ಟೋಗಿದೆ. ಏನು ನಿಮ್ಮ ಡಿಪಾರ್ಟ್ಮೆಂಟ್ ಇದೆ, ಈ ಡಿಪಾರ್ಟ್ಮೆಂಟ್ ಅಲ್ಲಿ ಕೆರೆಯಲ್ಲಿ ಅಪ್ರೂವಲ್ ಕೊಟ್ಟಿದ್ದಾರೆ ಅಂದ್ರೆ ದೇವಪ್ರಸಾದ್ ಕೆರೆ ಅಂತ ಒಂದು 5 ನಿಮಿಷ ವೇಟ್ ಮಾಡ್ತೀರಾ? ಆಫ್ ಮಾಡಿ 5 ನಿಮಿಷ. ಇಲ್ಲ ಲೈವ್ ಆಫ್ ಆಗುತ್ತೆ. ಯಾಕಂದ್ರೆ ನಮಗೆ ಸೇಫ್ಟಿ, ನಿಮ್ದು ಹೆಂಗೆ CC ಕ್ಯಾಮ್ರಾ ವರ್ಕ್ ಆಗುತ್ತೋ ನಮ್ಗೆ ಲೈವ್ ಜನ ಇಲ್ಲ CC ಕ್ಯಾಮ್ರಾ ಹಾಕೊಂಡ್ಬಿಟ್ಟು ಮೇಡಮ್ ಪ್ಲೀಸ್. ನೀವು ಅಲ್ಲ, ಅದು ನಿಮ್ಮ ಇಷ್ಟ. ನನಗೀಗ ನನ್ನ ಸೇಫ್ಟಿಗೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಮಾಡ್ತಾ ಇಲ್ಲ, ಸಾರಿ. ತೋರಿಸ್ಬಿಡಿಯಪ್ಪ ಫೇಸ್ಬುಕ್ ಅಲ್ಲಿ, ಈ ಕಡೆ ತೋರಿಸ್ಬಿಡಿ. ಫೇಸ್ಬುಕ್ ನಾವು ವಿಡಿಯೋ ಮಾಡಲ್ಲ, ನಾವು ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡಲ್ಲ. ನಾವು ಫೇಸ್ಬುಕ್ ಡೈರೆಕ್ಟಾಗಿ ತಗೊಳ್ತೀವಿ. ನಮ್ಮ ಪಾರ್ಟಿ ನ್ಯೂಸಲ್ಲಿ ನಮಗೆ ಬೇಕಾಗಿದ್ದು ದೇವಪ್ರಸಾದ್ನ ಕರೀರಿ ಮೇಡಮ್. ಆಮೇಲೆ ನಮ್ಮ ಮಂಜೇಶ್ ಅವರು ಕಚೇರಿಗೆ ಬರ್ತಾ ಇದ್ದಾರೆ ಇಲ್ಲ ನೋಡ್ಕೊಳ್ಳೋರು ನೀವು. ಕೆಳಗಡೆ ಅಧಿಕಾರಿ ಮಂಜೇಶ್ ಅವರು ಕಚೇರಿಗೆ ಎಷ್ಟೊತ್ತಿಗೆ ಬರ್ತಾ ಇದ್ದಾರೆ ನಾನು ವಿಡಿಯೋಗಳು ಕೊಡ್ತೀನಿ. ಆನೇಕಲ್ ಟೌನ್ ಪ್ಲಾನಿಂಗ್ ಅವರು ಆನೇಕಲ್ಲಲ್ಲಿ ಇರಬೇಕು. ಇಲ್ಲ ಸಂಜಯ್ ಯಾರು ದೇವಪ್ರಸಾದ್ ಕೆಳಗಡೆ ದೇವಪ್ರಸಾದ್ ದುರ್ಗಾ ಪ್ರಸಾದ್ ಕೆಳಗಡೆ. ಚೇರಪ್ಪ ಸರ್ ಯಾವ ಮೀಟಿಂಗ್ ಬಂದೆ ನಾನು. ಒಂದು ನಿಮಿಷ ಮಾತಾಡ್ತೀನಿ. ಬಂದಿದ್ದಾರೆ. ಯಾರು ಕೇಳ್ತಿದ್ರೆ ನಿಮ್ಮ KRS ಬಾಸ್ ಇದಾರಲ್ಲ, ಅವರು ಎಲೆಕ್ಷನ್ ನಿಂತಿದ್ದಾರೆ ಸರ್. ನನ್ನ ಹೆಸರು ರೆಡ್ಡಿನ, ಅದಕ್ಕೆ ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೈ. ನಾನು ಮಾರುತಿ ಪ್ರಸನ್ನ ಅಂತ ಮೆಟ್ರೋಪಾಲಿಟನ್ ಸರ್. ವಿಷಯ ಇಷ್ಟೇ, ಇಷ್ಟು ಫೈಲ್ ಮಾಡಿದ್ದೀನಿ, ಒಂದೊಂದು ಹೇಳ್ಕೊಂಡ್ಬರ್ತೀನಿ. ಈಗ ಇದು ನಮ್ಮಲ್ಲಿ ಕೊಟ್ಟಿರೋದಲ್ಲ, ನಿಮ್ಮಲ್ಲಿ ಆನೇಕಲ್ ಟೌನ್ ಪ್ಲಾನಲ್ಲಿ ಕೊಟ್ಟಿರೋದು. ಈಗ ಹೇಳ್ಕೊಂಡ್ಬರ್ತೀನಿ ಸರ್. ಈಗ ಆನೇಕಲ್ ಟೌನ್ ಪ್ಲಾನಿಂಗ್ ಮಂಜೇಶ್ ಸರ್ ಅಲ್ಲಿ ಕೇಂದ್ರ ಸ್ಥಾನದಲ್ಲಿ ವಾಸ ಇದೆ. ಅದ್ರ ಮಗನಲ್ಲ, ವಿಡಿಯೋ ತೋರಿಸ್ಬಿಡಪ್ಪ ಫೇಸ್ಬುಕ್ ಲೈವ್ ಇದೆ. ಇಲ್ಲ ಲೈವ್ ಬೇಕು. ಇಲ್ಲ ನಂಗೆ ಲೈವ್ ಬೇಕು ಸರ್. ನನಗೆ ಬೇಕಾಗಿದೆ. ಸಾರ್ವಜನಿಕರು ನೀವು ಮಾಡಂಗಿಲ್ಲ ಅಂತ ನನ್ನ ಪ್ರೂವ್ ಸರ್. ಬೊಮ್ಮಾಯಿ ಅವರು ರಾತ್ರಿ 12 ಗಂಟೆಯಲ್ಲಿ ತಗೊಂಡಿದ್ರು ವಾಪಸ್ಸು. 12 ಗಂಟೆಯಲ್ಲಿ ಬೊಮ್ಮಾಯಿ ಅವರು ವಿಷಯನೇ ಮಾತಾಡ್ತೀನಿ ಸರ್. ವಿಷಯಕ್ಕೆ ಬರ್ತೀನಿ ನಾನು ಸರ್. ಸರ್ ಲೈವ್ ತಗೊಳಪ್ಪ ನೋಡಿ. ಲೈವ್ ಸರ್, ವಿಡಿಯೋ ನಾನು ವಿಡಿಯೋ ಮಾಡಲ್ಲ. ಜನ ಲೈವ್ ಮಾಡೋ ಅಧಿಕಾರ ಇದೆ, ನಾನು ಮಾಡ್ತೇನೆ. ವಿಷಯ ಹೇಳ್ತೀನಿ ಸರ್. ಈಗ ಮೇಡಮ್ ಹೇಳ್ತೀನಿ ಮೇಡಮ್, ಇಲ್ಲಿ ಕೇಳಿಸ್ಕೊಳ್ಳಿ ಮೇಡಮ್. ಈಗ ಅಲ್ಲಿ ಯಾರು ನಮ್ಮ ಇಷ್ಟೊತ್ತು ಮಂಜೇಶ್ ಸರ್ ಅವರು ಕೇಂದ್ರ ಸ್ಥಾನದಲ್ಲಿ ವಾಸ ಇರಬೇಕು ಆನೇಕಲ್ನಲ್ಲಿ, ಅಣ್ಣ ಬಿಲ್ಡಿಂಗ್ ಅಲ್ಲಿ ನಿಮ್ಮ ಆಫೀಸ್. ಅಲ್ಲಂತೂ ಅವರು ಯಾವತ್ತೂ 2 ಗಂಟೆ ಕಮ್ಮಿ ಆಫೀಸ್ ಬಂದಿದ್ದಿಲ್ಲ. ಕನಿಷ್ಠ 12:15 ಮುಂಚೆ ಯಾವತ್ತೂ ಬಂದಿಲ್ಲ ಮಂಜೇಶ್ ಸರ್. ಅರ್ಥ ಆಯ್ತಾ? ಅದನ್ನ ನೋಡ್ಕೊಬೇಕಾದ್ರೂ ಮೇಲಧಿಕಾರಿಗಳು ನೀವೇ. ಇಷ್ಟು ಸತಿ ನಾನು ಅವ್ರಿಗಂತೂ ಕೇಳಿದ್ದೀನಿ. ಫೋನು ಈ 1000 ಸತಿ ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡಲ್ಲ. ಕಾನೂನು ಫೋನ್ ಪಿಕ್ ಮಾಡ್ಬೇಕಂತಿದೆ.
ಫೋನ್ ಪಿಕ್ ಮಾಡೋದು. ಯಾಕಂದ್ರೆ ಎಲ್ಲ ಸುತ್ತೋಲೆಗಳಲ್ಲಿ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅಂತ ನಿಮ್ಗೆಲ್ಲ ಗೊತ್ತಿದೆ. ಕೇಂದ್ರ ಸ್ಥಾನದಲ್ಲಿ ಅಲ್ಲಿರ್ಬೇಕಂತ ಯಾರೂ ಐಡೆಂಟಿ ಕಾರ್ಡ್ ಧರಿಸಲ್ಲ. ಒಂದು ಸಿಬ್ಬಂದಿನೂ ಕೇಂದ್ರ ಸ್ಥಾನದಲ್ಲಿ ಇಲ್ಲ. ಒಂದು ಸೆಕೆಂಡ್ ಬಂದು ಈಗ ಇದು ನಮ್ಮ ಯಾವುದು ಬ್ರೀಫ್ ಫೀಲ್ಡ್ ಸೆಕ್ರೆಟರಿ ಅಂತ ಆನೆಕಲ್ ತಾಲೂಕು ಯಾರು ತೆಗಿತೀರಪ್ಪ? ನಾನು ತೆಗಿ ಅದಕ್ಕೆ ಒಂದಾಗಿ ಆನೇಕಲ್ ಯಾರು ಮಾಡೋದು? ಶಕುಂತಲಾ ಅಲ್ವಾ? ಇಲ್ಲಿ issues ಇದೆ ನೋಡಿ. ಇದು 12 ಅಡಿನ ನೀವು ಅಪ್ರೂವಲ್ ಕೊಟ್ಟ ಮೇಲೆ ರೋಡ್ನ ಮಾರಾಟ ಮಾಡಿ ಯಾರು ಬಿಲ್ಡರ್ ಮಾರಾಟ ಮಾಡಿದ್ಮೇಲೆ ಇದಕ್ಕೆ ಪಂಚಾಯತಿ ಕಾಟ Approval ಯಾವಾಗ ಆಗಿದೆ ಇದು? ಇಲ್ಲೇ ನೀವು ಕೊಟ್ಟಿದ್ರಿ ಎಲ್ಲ ರೀತಿಯಲ್ಲಿ ನಿಮ್ಗೆ ಬಂದಿದೆ ಮೇಡಮ್. ರಿಪೋರ್ಟ್ ನಿಮ್ಮ ಹತ್ರ ಇದೆ, ಗೊತ್ತಿದೆ. ನೀವು ಇನ್ನ BMT ಕಳಿಸಿಲ್ಲ ಅಲ್ಲ ಮೇಡಮ್. ಕ್ಲಬ್ ಹೌಸ್ ಹೌದೌದು ಸರ್. ಕ್ಲಬ್ ಹೌಸ್ ನಿಮ್ಗೆ ಇನ್ನ ಅರ್ಥ ಆಯ್ತು. ಕ್ಲಬ್ ಹೌಸು ಯಾರ ಹತ್ರ ಪರ್ಮಿಷನ್ ತಗೊಂಡಿಲ್ಲ. ನಮ್ಮ ಹತ್ರ ಒಂದೊಂದು ಮನೆಗೆ ನನ್ನ ಹತ್ರ ಸೇರಿ 1 ಲಕ್ಷ ಕಿತ್ಕೊಂಡು ಕ್ಲಬ್ ಹೌಸ್ ಕಟ್ಟಾರ. ಸ್ವಿಮ್ಮಿಂಗ್ ಪೂಲು ಯಾರ ನಿಮ್ಮ ಹತ್ರ ಪರ್ಮಿಷನ್ ಇಲ್ಲ. ನಿಮ್ಮ CS ಐಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡಿಲ್ಲ. ಆಮೇಲೆ ನೀವು ರೋಡ್ಗಳನ್ನ ಪಂಚಾಯತಿಗೆ ಹ್ಯಾಂಡ್ ಓವರ್ ಇಂದ ಕೊಡಲಿಲ್ಲ. ಯಾವುದೇ ರೀತಿಯಲ್ಲಿ ನಿಮ್ಮ ಕಡೆಯಿಂದ ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗಿಲ್ಲ. ಅದ್ರಲ್ಲಿ ಒಂದ್ರಲ್ಲಿ ಮಾತ್ರ ಆಗಿದೆ. ಆಗಿರೋದ್ರಿಂದನೇ ನಿಮ್ಮ ಹತ್ರ ಬಂದಿದ್ದಿಲ್ಲ ಅಂದ್ರೆ ನಾನು PDO ಮತ್ತು EO ಮತ್ತು CO ರೆಡಿ ಆಗಿದ್ರು ಡೆಮಾಲಿಷನ್ಗೆ. ಈ ಡಾಕ್ಯುಮೆಂಟ್ಸ್ ನೋಡಿದ ಮೇಲೆ ನೀವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಲಿಲ್ಲ. ಹ್ಯಾಂಡ್ ಓವರ್ ಮಾಡಿದ್ರೆ ನಿಮ್ಮ ಕತೆ ಇಲ್ಲ. ಅಲ್ಲಿ ಹೋಗ್ತಾ ಇದ್ರೆ ನೀವು CS ಐಟಿಗೆ ಮಾತ್ರ ನೀವು ಇದು ಮಾಡ್ಬೇಕಾಯ್ತು ಅಷ್ಟೇ. ಯಾವಾಗ ನೀವು ಕೊಡ್ಲಿಲ್ಲ, ಹ್ಯಾಂಡ್ ಓವರ್ ಕೊಡ್ಲಿಲ್ಲ, ಅವ್ರು ಈಗ ತಗೊಳಕ್ ರೆಡಿ ಇಲ್ಲ. ಅದು ಲಿಟಿಗೇಷನ್ ಆಯ್ತು. ಈಗ ಮನೆ EO ನಾನು ತಗೊಳೋದಿಲ್ಲ, ಡೆಮಾಲಿಷನ್ ಮಾಡ್ಕೊಡ್ರಿ, ಆಮೇಲೆ ನಾನು ಮುಟ್ತೀನಿ ಅಂತ EO ಹೇಳ್ತಾರೆ. ಚಾಲೆಂಜ್ ಮಾಡ್ರಪ್ಪ. ಹಂಗಾಗಿ ಇದು ಇಷ್ಟು ಕತೆ ಟ್ರಾನ್ಸ್ಫರ್ ಕಡೆಯಿಂದ ಅಪ್ರೂವಲ್ ಯಾವುದೋ STP ಮಾಡಿದ್ದಾರೆ ಸರ್. STP ರಾಜಕಾಲದ ಮೇಲೆ ಇದೆ. ಈಗ STP ಹೊಡೆಯೋದಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಂದಿದೆ. ಈ ತರ ಎಲ್ಲ ಆಗ್ತಾ ಇದ್ರು. ಯಾಕೆ ನಿಮ್ಮ ಡಿಪಾರ್ಟ್ಮೆಂಟ್ ನೋಡ್ತಾ ಇಲ್ಲ? ಅವ್ರನ್ನ ಕೊಡೋವಾಗ ರಾಜಕಾಲುವೆ ಎಲ್ಲಿದೆ, ಒತ್ತುವರಿ ಎಲ್ಲಾಗಿದೆ, ಯಾಕೆ ಬಂದು ನೋಡ್ತಾ ಇಲ್ಲ? ಒಂದಲ್ಲ 2 ಲೇಔಟ್ ಯಾರ್ದು ಇನ್ನೊಂದು ಲೇಔಟ್ ಬರ್ತಾರೆ ಸಜ್ಜಾಪುರದಿಂದ ಆ ಕಡೆ ಚೌಡದಲ್ಲಿ ಅಂತ ಊರಲ್ಲಿ ಪಕ್ಕದಲ್ಲಿ ಆನೆಕಲ್. ಅದು ನೀವು ಕೊಟ್ಟೆ. ಅದು STR ಬರುತ್ತೆ. ಇದು ಬರುತ್ತೆ ಅಲ್ಲ ಮೇಡಮ್ಗೆ ಬರುತ್ತೆ. STR ಮೇಡಮ್ಗೆ ಬರುತ್ತೆ. STR ಬರುತ್ತೆ. ಇವರೇ ದುರ್ಗಾ ಪ್ರಸಾದ್ ಅವರು ಬರುತ್ತೆ. ಅದೇನಾಗಿದೆ ಕತೆ ಅಂದ್ರೆ ಕೆರೆಯಲ್ಲಿ ರಸ್ತೆ ತೋರಿಸಿದ್ದಾರೆ. ಅದರಲ್ಲಿ ಅಪ್ರೂವಲ್ ಕೊಟ್ಟಿದ್ದೀರಿ, ನೀವು ಕೊಟ್ಟಿದ್ರಿ. ಕೆರೆಯಲ್ಲಿ ರಸ್ತೆ ಎಲ್ಲ ಫಿನಿಶಿಂಗ್ ಮಾರಾಟ ಆಗೋಯ್ತು. ಯಾವ ಅಪ್ರೂವಲ್ ಆಗಿದೆ ಯಾವ ವರ್ಷದಲ್ಲಿ? ಅದು 15-16 ಇದು ಕೆರೆನ ಮತ್ತು ಗುಂಡುತೋಪನ ಎರಡನ್ನೂ ಅದ್ರಲ್ಲಿ ಹಾಕೊಂಡು ರಾಜಕಾಲುವೆನೂ ಹಾಕೊಂಡಿದ್ದಾರೆ. ಅದನ್ನ ಹೋಗ್ಲಿ, ಮುಂದ್ಗಡೆ ರಸ್ತೆನೇ ಇಲ್ಲ ಅಲ್ಲಿವ್ರಿಗೆ. ನೀವು ಕೆರೆಯಲ್ಲಿ ತೋರಿಸಿದಾಗ ನೀವೆಲ್ಲ ಏನ್ ಮಾಡ್ತೀವಿ? ದುರ್ಗಾ ಪ್ರಸಾದ್ ತೋರಿಸಿದ್ದಕ್ಕೆ ಬಂದಲ್ಲಿ ವಿಸಿಟ್ ಮಾಡ್ಬಿಟ್ಟು ಬಂದು ಕಣ್ಣು ವಿಸಿಟ್ ಮಾಡಿಸ್. ಅದಕ್ಕೇನು 4 ಬಾರಿ ಬಂದು ವಿಡಿಯೋ ಮಾಡಿದ್ದೀನಿ. ಇದೇ ತರ ಇಲ್ಲೇ ಇದೆ. ಈ ವಿಡಿಯೋ ಇದೆ, ಆ ವಿಡಿಯೋನೂ ಇದೆ. ಆ ಮೇಡಮ್ ಹತ್ರ ಬಂದಿದ್ದೆ ಅವಾಗ ನಾನು ಅವಾಗ ನಿಮ್ಮ IAS ಅಧಿಕಾರಿ ಸಾರಿಗೆ ಮಾಡಿದಾಗ ನಾನು ರಾಮನಗರದಲ್ಲಿ ಇದ್ದೀನಿ ಮಹೇಶ್, ಮೇಡಮ್ ಹತ್ರ ಹೋಗಿ ಅಂತ ಕಳಿಸಿದ್ರು. ಅವತ್ತು ಬಂದಾಗ ಒಂದಿಷ್ಟು ಕಲಿಲ್ಲ. ಅಲ್ಲಿಗೆ ಕಾನೂನು ಅನ್ನೋದು ಜಾರಿಯಲ್ಲಿ ಇದೆಯಾ? ಯಾಕಂದ್ರೆ ಕಾನೂನು ಈಗ ನನಗೆ ಬೇಕಾಗಿರೋದು ಮೇಡಮ್ ಎಷ್ಟು ದಿನದಲ್ಲಿ ಆಗುತ್ತೆ? ಒಂದು ಅಧಿಕಾರಿ 2 ಗಂಟೆಗೆ ಬಂದು ಇದು ನೀವು ಹೂವು ಹಾಕಿದ್ದೀರ ದೇವ್ರ ಒಳ್ಳೇದು. ಅಲ್ಲಿ ನೀವು ಬೆಳಗ್ಗೆ ಸಾರ್ ಬರ್ತಾವ್ರ ಅಂದಿದ ತಕ್ಷಣ ರೂಮೆಲ್ಲ ಏನೋ ಸಾಮ್ರಾಟ್ ಕಡಿ ಹೋಗಿ ಅವ್ರು ಬಂದಾಗ ತೆಗೆದಾಗ ಗೊಪ್ಪ ಅಂತ ಹೋಗಿ ಅಷ್ಟೇ ನಮ್ಗೆ ಬೇಕಾಗಿಲ್ಲ. ನಾವು ಮಾಡಬೇಕಾಗಿರೋ ರೀತಿಯಲ್ಲಿ 10 ಗಂಟೆಗೂ ಅಧಿಕಾರಿ ಬಂದು ಕನಿಷ್ಠ 10ವರೆಗೆ ಬಂದು ಕೂರ್ಬೇಕು. ಮಂಜೇಶ್ವರ್ ಬರ್ತಾ ಇದ್ದಾರ, ಸಿಸಿ ಫುಟೇಜ್ ತಗೊಳ್ಳಿ. ಸಿಸಿ ಫುಟೇಜ್ ಹಾಕ್ಸಿದ್ದೀರಿ ನಾವೇ. ಯಾರು ರೆಡ್ಡಿ PM ರೆಡ್ಡಿನೇ ಯಾರು ಇದ್ರಲ್ಲ ಮೇಡಮ್ ಮುಂದೆ, PG ರೆಡ್ಡಿ ಕೇಳಿ, ಅವರಿದ್ದಾಗ ಹಾಕ್ಸಿದ್ವಿ. ನಾನು ಅದನ್ನ ಸುಮಾರು ಇದಕ್ಕೆ ಒಂದು 7 ಲೈವ್ ಮಾಡಿದ್ದೀನಿ PG ರೆಡ್ಡಿ ಹತ್ರ. ಆವಾಗ CC ಕ್ಯಾಮ್ರಾ ಹಾಕಿದ್ವಿ. CC ಕ್ಯಾಮ್ರಾ ಇದೆ, ಎಷ್ಟೊತ್ತು ಬರ್ತಾರೆ ತೆಗೀರಿ. ಯಾವತ್ತನ ಕೇಳಿ ಇಲ್ಲೇ ಇದ್ದೀನಿ ಅಂತ, ಇದೇ ಕಚೇರಿಯಲ್ಲಿ ಇದ್ದೀನಿ ಅಂತಾರೆ. ಈ ಕಚೇರಿಯಲ್ಲಿ ನಿಮ್ಮ ನಂಬರ್ ಕೊಡಿದ್ರೆ ನನ್ನ ಹತ್ರ ಇಲ್ಲ ಅಂತಾರೆ, ಕಮಿಷನರ್ ನಂಬರ್ ಕೊಡಿದ್ರೆ ನನ್ನ ಹತ್ರ ಇಲ್ಲ ಅಂತಾರೆ. ಅಲ್ಲಿಗೆ ಮೊನ್ನೆ 1-2 ದಿವಸ ನಿಮಗೆ ಗೊತ್ತಿದೆ, ನಾನು ಅವತ್ತು ಬಂದಾಗ ಅವ್ರಿಗೇನೋ ಯಾವುದೋ ಒಂದು ಕೇಸ್ ಇತ್ತು, ಅವತ್ತು ಬರೋದು ಬೇಡ. ನಾವು ಅದನ್ನ ಕೇಳೋದಕ್ಕೆ ಮನುಷ್ಯತ್ವ ನಮಗೂ ಇರುತ್ತೆ. ಇನ್ಮಿಕ್ಕಿ ಟೈಮಲ್ಲಿ ಟೈಮಿಗೆ ಬರಬೇಕು ಅನ್ನೋದು, ಕಚೇರಿಗೆ ಅಲ್ಲಿರಬೇಕು ಅಂತಿದೆ. ಅಲ್ಲಂತೂ ಯಾವ ಅಧಿಕಾರಿನೂ ಇಲ್ಲ. ತಹಸೀಲ್ದಾರಿಂದ ನಾನು ಫೈಟ್ ಮಾಡ್ತಾ ಇದ್ದೇನೆ, RC ವರೆಗೂ ಹೋಗಿದ್ದೀನಿ. ತಹಸೀಲ್ದಾರ್ ಇಲ್ಲ, EO ಇಲ್ಲ, PDO ಇಲ್ಲ. ನಿಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಹೇಳಿದ್ರು
ಆ ಡಿಪಾರ್ಟ್ಮೆಂಟಿಗೂ ಇಲ್ಲ. ಅದರಲ್ಲೂ ನಾನು ಇವಾಗ ಅವ್ರ ಕಮಿಷನರ್ ಹತ್ರ ಹೋಗಿದ್ದೀನಿ, ಪಂಚಾಯತಿ ಕಮಿಷನರ್ ಹತ್ರ ಮೇಡಮ್ ಹತ್ರ ಹೋಗಿದ್ದೀನಿ. ಇವಾಗ ನಿಮ್ಮ ಡಿಪಾರ್ಟ್ಮೆಂಟಲ್ಲೂ ಒಂದು ಅಧಿಕಾರಿನೂ ಅಲ್ಲಿರೋ 4-5 ಅಧಿಕಾರಿಗಳು ಅಲ್ಲಿ ಸ್ಪಾಟ್ ಕೇಂದ್ರ ಸ್ಥಾನದಲ್ಲಿಲ್ಲ ಅಂದರೆ ಇನ್ನೇನು ಗೌರ್ಮೆಂಟ್ ಸುತ್ತೋಲಿದ್ರು? ಯಾರು ಒಂದು ಐಡೆಂಟಿ ಕಾರ್ಡ್ ಧರಿಸಲ್ಲ, ಪದನಾಮಗಳು ಹಾಕಲ್ಲ. ಎಷ್ಟೊತ್ತಿ ವಿಡಿಯೋ ಮಾಡೋದು ನಾವು? ದುರ್ಗಾ ಪ್ರಸಾದ್. ಆಮೇಲೆ ಇನ್ನೊಂದು ಲೇಔಟ್ ಇದೆ, ನಾನು 2 ಲೇಔಟ್ ಮುಗಿಸ್ತೀನಿ ಸರ್. ಈ ಲೇಔಟ್ ಇನ್ನೂ ಚೆನ್ನಾಗಿದೆ ಸರ್. ಇನ್ನು ಈಗ ಅದೇ ತುಂಬಾ ಚೆನ್ನಾಗಿದೆ. ಇವಾಗ ಈ ನಿಮ್ಮ ಕಡೆಯಿಂದ ಆಗಿರೋದು ಇದು ಇದ್ರದ್ದು ಮೇಡಮ್ 2 ಲೇಔಟ್, ಇದು 3ನೇ ಲೇಔಟ್. ಇದಾದ್ಮೇಲೆ ನಾನು ಮಾತಾಡ್ತೀನಿ ಅವ್ರಿಗೆ. ಈಗ ಈ ಲೇಔಟ್ ಕೇಳಿದ್ರೆ ಕನ್ವರ್ಷನ್ ಆರ್ಟ್ಗಳು ಎಲ್ಲೋ ಇದು STR ಅದು ನಾವು ಕೇಳಿರೋದು ತಿಂಗಳು ಗ್ರಾಮ, ಈಗ ಕೊಟ್ಟಿರೋ ತಟ್ಟಹಳ್ಳಿ ಗ್ರಾಮದ್ದು ಕನ್ವರ್ಷನ್ ಆರ್ಟ್ಗಳು. ಈ ಲೇಔಟ್ ಸಂಬಂಧಿಸಿದ ಕನ್ವರ್ಷನ್ ಆರ್ಡರ್ ಕೊಟ್ಟಿಲ್ಲ RTI. ಪ್ಲಾನ್ ಕೊಟ್ಟಿದ್ದೀರಾ, ಈಗ ಈ ಲೇಔಟ್ ಆಗೋಗಿದೆ. ಈಗ ನಾವು ಕೋಡ್ ಮಾಡಿಸಿದಾಗ ಅಲ್ಲೇನು ಡೆವಲಪ್ಮೆಂಟ್ ಇರಲಿಲ್ಲ. ಈಗ ನಾವು ಮೊನ್ನೆ ಹೋಗಿ ಅದು ಬಸ್ ಮಾಡಿಸಿದ್ರೆ ಅವ್ರು ಆಲ್ರೆಡಿ ಎನ್ಕ್ರೋಚ್ ಮಾಡಿದ್ದಾರೆ. ಇದು 6 ಎಕರೆ 12 ಗುಂಟೆ ಮೇಡಮ್, 185/1 ಅಲ್ಲಿ ತಿಂಗಳು ಸರ್ವೆ ನಂಬರು. 6 ಎಕರೆ 12 ಗುಂಟೆಯಲ್ಲಿ ಇವ್ರದ್ದು ಒಂದೇವರು ದೊಡ್ಡಪ್ಪ ಮತ್ತು ಚಿಕ್ಕಪ್ಪನವರು 2 ಎಕರೆ 4 ಗುಂಟೆ 2 ಎಕರೆ 4 ಗುಂಟೆ ಸ್ಪ್ಲಿಟ್ ಮಾಡ್ಕೊಂಡಿದ್ದಾರೆ. ಕೊಡಿ ದರಖಾಸ್ತು ಕೊಡಿ ಮಾಡ್ಕೊಂಡಿಲ್ಲ. ಮತ್ತೆ ಇವ್ರ ಬ್ರದರ್ ಜೊತೆ ಅಕ್ಕನ ಜೊತೆ ಡಿಸ್ಪ್ಯೂಟ್ ಇರೋದ್ರಿಂದ ಕೋರ್ಟ್ ಅಲ್ಲಿ FDPನೂ ಆಗಿದೆ. 2010 FDP ಕೇಸ್ ಇದು FDPನೂ ಆಗಿದೆ. ಅದರ ಪ್ರಕಾರ ತತ್ಕಾಲ ಕೋಡ್ ಆಯ್ತು. ಕೋಡ್ ಆದಾಗೂ ಕೂಡ ಇದು ಯಾವುದೇ ರೀತಿ ಇಲ್ಲಿ ಡೆವಲಪ್ಮೆಂಟ್ ಇರಲಿಲ್ಲ. ಇವರು ಯಾರಿಗೆ ಈಗ ನೀವು ಪ್ಲಾನ್ ಅಪ್ರೂವಲ್ ಕೊಟ್ಟಿದ್ದೀರಾ, ಪ್ಲಾನ್ ಅಪ್ರೂವಲ್ ಕೊಟ್ಟಾಗ ಒಂದು ಸಿಂಗಲ್ ನಂಬರ್ ಇದ್ದಾಗ ನೀವು ಯಾಕೆ ಅವ್ರಿಗೆ ಕೋಡ್ ಮಾಡ್ಕೊಂಡು ದರಖಾಸ್ತು ಕೋಡ್ ಮಾಡ್ಕೊಂಡು ಬಂದು ಲೇಔಟ್ ಮಾಡಿ ಅಂತ ಹೇಳ್ತಾ ಇಲ್ಲ ನೀವು? ಹಂಗೆ ಪ್ಲಾನ್ ಅಪ್ರೂವಲ್ ಕೊಟ್ರೆ ಈಗ ನಿಮ್ದು ಇಲ್ಲಿ STR ಲ್ಯಾಂಡ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ ಅವರು. ಇವಾಗ ಇವ್ರದ್ದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ 185/1 ಇದು 185/1. ಇವಾಗ ಇವ್ರಿಗೆ ಇಲ್ಲಿ ನಾವು ಕೋಡ್ ಮಾಡಿಸ್ತಾರೆ, ಇಲ್ಲಿ ಯಾವುದೇ ರೀತಿ ಇಲ್ಲಿ ಡೆವಲಪ್ಮೆಂಟ್ ಇಲ್ಲ. 185/1 ಸರ್ ಈಗ ಅದು 3 ಆಗಿ ಸುಮಾರು ದಿವಸ ಆಗೋಗಿದೆ ಸರ್. ಇಲ್ಲಿ ನೋಡಿ, ಇಲ್ಲೇ ನೋಡಿ, ಹಿಂಗೆ ಇದು 3 ಆಗೋಗಿದೆ. 23/10 ಅದು ನೋಡಿ ಪಾರ್ಕ್ ಇವ್ರದ್ದು ಸರ್. ಇದು ಅದು ಬಸ್ ಇತ್ತು, ಅದು ಬಸ್ ಇವ್ರು ಹೋಗ್ಬಿಟ್ಟು ಅಲ್ಲಿ ಪೈಂಟ್ ಹೊಡ್ಬಿಟ್ಟು ಬರೋದು, ಅವ್ರು ಪೈಂಟ್ ಹೊಡ್ಬಿಟ್ಟು ಮಾರೋದು. ಎಷ್ಟು ಚೆನ್ನಾಗಿ ಇನ್ನು ಅವ್ರ ಸರ್ಕಾರಿ ಅಧಿಕಾರಿಗಳು ಬಂದು ಗುರುತಿಸ್ಬಿಟ್ಟು ಅಲ್ಲ, ಏನ್ ಪ್ರಾಬ್ಲಮ್ ಇದೆ ನಾವು ಕೇಳ್ತೀವಿ, ಸೊಲ್ಯೂಷನ್ ಕೊಡ್ತೀವಿ. ಇದೆಲ್ಲ ಯಾಕೆ ಬೇಕು? ಇದೆಲ್ಲ ಯಾಕೆ ಅಲ್ಲ, ಇಸ್ ಇಟ್ ರಿಕ್ವೈರ್ಡ್? ನಮ್ ಸೆಪ್ಟಿಗೆ ಸೇಫ್ಟಿ ಏನಂದ್ರೆ ನಿಮ್ಗೆ ಇದಿಲ್ಲ ಹಂಗಂದ್ರೆ ನಾವು ಲಾಸ್ಟ್ ಟೈಮ್ ಬಂದಿದ್ರಿ ಮೇಡಮ್, ನೀವು ಮಾಡಿದ್ರೆ ನಾವು ಖುಷಿ ಬಿಡ್ಬೋದು. ನಾವು ಅವಾಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಮಾಡ್ತಾ ಇದೀವಿ. ಏನು ಆಗಿಲ್ಲ. ಬನ್ನಿ ಮೇಡಮ್, ನೀವೇ ನೋಡಿ ಲೇಔಟ್ಗಳು ನೋಡಿ. ಜೊತೆಲ್ಲ ನಾನು ಬರ್ತೀನಿ ಮೇಡಮ್. ಇದು ನೋಡಿ ಮೇಡಮ್, ಇದರಲ್ಲಿ ಏನೆಲ್ಲ ಒಂದಿಷ್ಟು ಸುಳ್ಳಿಗೆ ನೀವು ಕೊಟ್ಟಿರೋ ದಾಖಲೆಗಳು, ನನ್ನ ಹತ್ರ ದಾಖಲೆಗಳು, ನೀವು ಅಂದ್ರೆ ನಿಮ್ಮ ಕೊಟ್ಟಿರೋ ದಾಖಲೆಗಳು ಒಂದು ಚೆಕ್ ಮಾಡ್ತೀವಿ. ಅವ್ರು ಮಾಡಿರೋ ತಪ್ಪುಗಳು ಮೇಡಮ್ 12 ಅಡಿ ರೋಡ್ನ, ನಿಮ್ಮ ರೋಡ್ನ ಮಾರಾಟ ಮಾಡಿದ್ದಾರೆ. ಈ ಅಪ್ಪನಿಗೆ ಮಾರಾಟ, ಬೇರೆ ಅವ್ರಿಗಲ್ಲ, ಈ ಅಪ್ಪನಿಗೆ ನಾನೇ ತೆಗೆದುಕೊಟ್ಟಿದ್ದೆ, ಇವ್ರಿಗೆ ಮಾರಾಟ ಮಾಡಿರೋದು. ಎಲ್ಲಾ ಡಾಕ್ಯುಮೆಂಟ್ಸ್ ಲೀಗಲ್ ಸ್ಕ್ರೂಟ್ನಿ ಆಗಿರೋ ಡಾಕ್ಯುಮೆಂಟ್ ಅದು. ನಾವು ಇವಾಗ ಪ್ಲಾನ್ ಬಿಲ್ಡರ್ ಕೊಡ್ತಾರೆ, ಇಷ್ಟು ದೊಡ್ಡ ಪ್ಲಾನ್ ಕೊಡೋಲ್ಲ, ಚಿಕ್ಕದಾಗಿ A4 ಸೈಜ್ ಕೊಡ್ತಾರೆ. ಆ ಮುಂದ್ಗಡೆ ಜಾಗ ನಮ್ಗೆ ಅದು ಗೊತ್ತಾಗಲ್ಲ, ಅದು ಗುರ್ಸಿಲ್ಲ ಎಷ್ಟಿದೆ ಸೈಟ್ ಮುಂದ್ಗಡೆ ಸೈಟ್ಗಳ ಮೇಲೆ ಇದು ಲೋನು ಆಗಿದೆ. ಲೋನ್ 3 ಮನೆಗೆ ಲೋನ್ ಆಗಿದೆ. ಬಿಲ್ಡಿಂಗ್ ಕಟ್ಬಿಟ್ಟು ಬಿಲ್ಡಿಂಗ್ ನೋಡಿಬೇಕು ನೀವು. ಈಗ ನಿಮ್ ಇನ್ನ ಸ್ಪಾಟ್ ಬಂದಿಲ್ಲ, ಮಂಜೇಶ್ ಅವ್ರು ನೋಡ್ಲಿಲ್ಲ. ಯಾವ ಮಟ್ಟಕ್ಕೆ ಅಧಿಕಾರಿಗಳು ಮೇಡಮ್? ಮಂಜೇಶ್ ಅವ್ರು ಬಂದು ಸ್ಪಾಟ್ ನೋಡ್ಬೇಕು, ಗೌರ್ಮೆಂಟ್ ಜಾಗ. ಫೈನಲ್ ರಿಲೀಸ್ ಆಗಿದೆ ಅದು. ಕನ್ವರ್ಷನ್ ಆರ್ಡರ್ 2012 ಇದು 2 ಎಕರೆ 4 ಗುಂಟೆ ಅವ್ರು ತಗೊಂಡ್ರು, ಇದು ತಗೊಂಡ್ರು. ಅವ್ರು ಇವಾಗ 2 ಎಕರೆ 4 ಗುಂಟೆ ತೋರಿಸ್ತಾರೋ ಇದು ಅವ್ರು ತಗೊಂಡಿರೋದು. ನೀವು ಇದು ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಹೋದ್ರೆ ಕೆಳಗಡೆ ಇರೋದು ಇವ್ರ ಜಾಗ ತಗೊಂಡಿಲ್ಲ, ಅವ್ರ ಡೆವಲಪ್ ಮಾಡೋದು ಇವ್ರ ಜಾಗ. ಯಾಕೆಂದ್ರೆ ಕೆಳಗಡೆ ಜಾಗ ಹಳ್ಳ ಇದೆ, ಮಣ್ಣು ತುಂಬಿಸ್ಬೇಕು ಅಂತ ಇವ್ರ ಜಾಗ ಹಾಕೊಂಡಿಲ್ಲ, ಅಷ್ಟೇ ಅಲ್ಲಾಗಿರೋದು. ನಾವು 35 ವರ್ಷ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ಕೊಂಡು ಕೇಸ್ ನಡೆಸ್ಕೊಂಡು ಕೋಡೆ ಮಾಡೋದು ತೋಪ್ ಇತ್ತು, ಅದು ಬಸ್ ತೋಪ್ ಹೊಡೆದಾಗ ಲೇಔಟ್ ಮಾಡಿ ಕೋಡಿ ಮಾಡಿದಾಗ ತೋಪ್ ಇದ್ದಿದ್ದು ತೋಪ್ನ ಹೊಡೆದಾಕಿದ್ದಾರೆ. ಸ್ವಲ್ಪ ನೀರು ತರಿಸಿ ಕುಡಿಯೋಣ.
ಊಟ ಮಾಡಿದ್ರೆ ನೀವು ಹೊಟ್ಟು ಬಿಡ್ತೀರ ಓಡೋಡಿ ನಾವೆಲ್ಲೂ ಹೋಗಲ್ಲ ಇದೂರಲ್ಲಿ ಇರ್ತೀವಿ. ನೀರು ಕೊಡು. ನೀರು ಕೊಡಿ ಕುಡಿಯೋದು. 185/1 ನಲ್ಲಿ ಒಂದು ಪಾರ್ಟಿ ಇದೆ. ಅದೆಲ್ಲ ನಮ್ಮ ಮಣ್ಣ ತಂದಾಗ ಡಿವೈಡ್ ಈಗ ಇವ್ರು 2 ಎಕರೆ 4 ಗುಂಟೆ ತೋರಿಸಿದಾರಲ್ಲ ಸರ್ 185/1 ನಲ್ಲೇ ಅದು ಬಂದುಬಿಟ್ಟು ನೋಡಿ ಸರ್ ಈ ಪೀಸ್ ಈ ಬ್ಲಾಕ್ 6ನೇ ಬ್ಲಾಕ್. ಈಗ ಇವ್ರು ಚೆಕ್ ಬಂದು ಇವಳು ಅದೇ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡ್ಕೊಂಡ್ರೆ ಈ ಬ್ಲಾಕ್ ಚಂದ್ರಯ್ಯ ಹೌದಾ? ಅದು ಶ್ರೀನಿವಾಸ ಅಂತ ಹಳೇದು. ಅವರು ಒಬ್ಬರ ಕೈ ಮಾತ್ರ ಬಂದಿರೋರು, ಯಾರು ಕೋಡಿ ದರಖಾಸ್ತು ಮಾಡಿಸಿಲ್ಲ. ಸರ್ ಇದು ಹಿಸ್ಟ್ರಿ ಹೇಳ್ಬಿಡ್ತೀನಿ ನೋಡಿ. ಮಾತಾಡಿದ್ರ ಈ 185/1 ಇರುವಳಿ ನಂಬರ್ ಅಥವಾ ದರಖಾಸ್ತು ವಾಪಸ್ ಬಂದಿರ್ಬೋದು. ನೋಡ್ಲಿಲ್ಲ ನಿಮ್ಮ ಅವ್ರಿಲ್ಲ ಸರಿ ಮಾಡ್ತಾರೆ ಹೋಗ್ಬೇಡಿ ಅಂದ್ರು. ನಾವು ಬಂದಿರೋದೇ ನಿಮ್ಗೋಸ್ಕರ. ನಾವು ಮೂವತ್ತೈದು ಪ್ಲಸ್ 3 ಗುಂಟೆ 38 ಗುಂಟೆ ನೋಡಿ. ಟೋಟಲ್ 35 3 ಗುಂಟೆ ಹಾಕೋದು 38 ಇದು ಆರ್ಟಿಸಿ ಲಿಂಡೀಕರಣ ಆಗಿದೆ. ಹೌದು ಆಗಿದೆ ಸರ್. ಆರ್ಟಿಸನ್ ಆಗಲ್ಲ, ಆರ್ಟಿಸನ್ ಬರ್ತದೆ. ಅದ್ರಾಗಿದೆ ಆರ್ಟಿಸನ್ ನೋಡಿ. ಈ ತರ ಒಂದು ಪಾಣಿ ಅವರೇ ಚೆಕ್ ಮಾಡ್ತಾರೆ ಕ್ಲಿಯರ್. ಅವ್ರಿಗೆ ಅರ್ಥ ಆಗ್ಬಿಟ್ರೆ ಯಾವ ನಾವು ಹೇಳಕ್ ಕೆಲಸ ಮಾಡಲ್ಲ. ಡೇಟ್ ಯಾವತ್ತು? 8 ಸರ್. ಕಳೆದ ತಿಂಗಳು ಸಾರಿ 30 ಒಂದನೇ ತಾರೀಕು ಲಾಸ್ಟ್ ಮಂತ್ 1ನೇ ತಾರೀಕು ನಮ್ದು ಬರ್ತಾ ಇರೋದು. ಕೋಡ್ ಇರೋದು ಅದಕ್ಕೆ ಮುಂಚೆ 6 ತಿಂಗಳು. ಕೋರ್ಟ್ ಡಾಕ್ಯುಮೆಂಟ್ ಇದೆಯಲ್ಲ ಜಸ್ಟಿಫಿಕೇಶನ್ ಅವನು ಕೇಳಬೇಕು ಮೇಡಮ್. ಬೇಸಿಕಲಿ ಇವರು ಫೈಲಲ್ಲಿ ಸರ್ವೆಯನ್ನ ಮಾಡ್ಕೊಬೇಕು. ಆ ಸ್ಕೆಚ್ ಸ್ಕೆಚ್ ಮಾಡಿಸಿಲ್ವ? ನೋಡ್ಲಿ ಇದೆ ಅಲ್ಲ ಅವ್ರು ನೋಡ್ಬೇಕು. ಅವ್ರು ಕ್ಲಿಯರ್ ಆಗಲ್ಲ. ಏನು ಚಾಲೆಂಜ್ ಆಗಿಲ್ಲ. ಅದೇ ಹೌದು, ಚಂದ್ರಯ್ಯ ನೋಡಿ ನೋಡಿ. ಇವ್ರಿಗೆ ಕೊಟ್ಟರೆ ಯಾರು? ನಮ್ಮ ದೊಡ್ಡಪ್ಪ ಅವರು. ಈ ಹೆಸರು ಅವರು ಆಮೇಲೆ ವೆಂಕಟಪ್ಪ ಏನಂದಪ್ಪನ ಅಲ್ಲ. ಅಲ್ಲ ಇಲ್ಲಿದೆ ವೆಂಕಟಪ್ಪ. ಕ್ಲಿಯರ್ ಮಾಡ್ತಾರೆ. ಲಾಕ್ 6 ಇದು ಬಂದು ನಾರಾಯಣ ಸ್ವಾಮಿ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವರು. ಈಗ ನೀವು ಇವ್ರಿಗೆ ಹೋಗಿರೋದು ಯಾವ್ದು ಅಂತೀರಿ? ಇವ್ರಿಗೆ ಕೊಟ್ಟರೆ ಯಾರು? ಈ ಪೀಸ್ ನಮ್ಮ ದೊಡ್ಡಪ್ಪ ಕೊಟ್ಟರು. ಆರು ಗೊತ್ತಾನೆ. ನಾರಾಯಣ ಸ್ವಾಮಿ, ಜಿ ಕೆ ವೆಂಕಟೇಶ್, ಮುನಿಸ್ವಾಮಿಗೌಡ. 2 ಎಕರೆ 12 ಗುಂಟೆ 4 ಗುಂಟೆನ ಖರಾಬ್ ಪಡೆದು ನಮ್ಮೆಲ್ಲ 2 ಎಕರೆ 4 ಗುಂಟೆ, ಇದು 2 ಎಕರೆ 4 ಗುಂಟೆ, ಇದು 2 ಎಕರೆ 4 ಗುಂಟೆ. ಇಲ್ಲಿದೆ ನೋಡಿ, ನಮ್ದು ಇದೆ ವಿಭಾಗ 76. ಅದನ್ನ ಅದಿರ್ಲಿ ಬಿಡಿ. ಈಗ ಅದೇನಾಗಲಿ. ಈಗ ಕೋರ್ಟ್ ಆರ್ಡರ್ ಆಯ್ತು ಅದಕ್ಕಂತ ಮಾತು. ಹೌದು, ಇದು ರೀಸೆಂಟ್ ಅಲ್ಲ. ಹೌದು. ಅದು ಈ ಕೋರ್ಟ್ ಆರ್ಡರ್ ಅಲ್ಲಿ ಈ ಪಾರ್ಟ್ ಅಲ್ಲಿ ಇಷ್ಟು ಸರಿ ಈ ಸೈಜ್ ಇದಾವಲ್ಲ, ಈ ಕಡೆ 2 ಪೀಸ್ ಇವ್ರು ಅಕ್ಕಂದ್ರೆ ಡಿಗ್ರಿ ಬಸ್ಕೊಂಡಿಲ್ಲ. ಅದನ್ನು ಡಿಗ್ರಿ ಬರ್ತಲ್ಲ, ಅದನ್ನು ಅವರು ಮಾಡಿ ಇವ್ರದ್ದು ಇವ್ರು ಈಗ ನೀವ್ ಹೇಳೋ ಅಲ್ಲ ಈಗ ನೀವ್ ಹೇಳೋ ಪ್ರಕಾರವಾಗಿ ಇವ್ರು ಇಲ್ಲಿ ಬರುತ್ತಾ ಯಾರು ಅಂದ್ರೆ ಸರ್ ಇಲ್ಲೇ ಇದೆ ನೋಡಿ ಸರ್. ಇದು ಒಂದು ನಿಮಿಷ. ಇವಾಗ ಎಂಜೆ ಅವ್ರದ್ದು ನಿಮಿಷ ಇದು ಈ ನಂಬರ್ ಗಡಿ ಅಲ್ಲ ಅದು ಮೇಲ್ಗಡೆ ಇದು ಇಬ್ರು ಗಡಿ ತಗೊಂಡ್ರೆ 1 2 ಪಾಯಿಂಟ್ 1 ಬೆಂಡು 2 ಬೆಂಡು ಇಲ್ಲಿಗೆ. ನೀವು ಪ್ರಕಾರ ಕೂಡ ಇಲ್ಲಿ ನಿಮ್ಗೆ ಬರ್ಬೇಕಲ್ಲ ಇವ್ರಿಗೆ. ಹೌದು ಹೌದು ಹೌದು. ಹಿಂಗ್ ಬರ್ಬೇಕು. ಅಲ್ಲೊಂದು ಕಾರ್ ಬರುತ್ತೆ, ಒಂದು ಮಿಷಿನ್ ಮನೆ ಬರುತ್ತೆ. ಈಗ ಇಲ್ಲಿ ಈ ಭಾಗದಲ್ಲಿ ಏನಿದೆ? ಖಾಲಿ ಇದೆ ಸರ್. ಅದು ಖಾಲಿ ಇದೆ. ಖಾಲಿ ರೋಡ್ ಇಲ್ಲಿ ಬಿಟ್ಕೊಂಡಿದ್ದಾರೆ. ರೋಡ್ಗೆ ಖರಾಬ್ ಇಲ್ಲ ಸರ್. ತೋರ್ಸರು ಖರಾಬ್ ತೋರ್ಸರು. ಅವ್ರು ತೋರಿಸ್ಕೊಂಡು ಅವ್ರು ತೋರಿಸ್ಕೊಂಡಿದ್ದಾರೆ. 8 ಗುಂಟೆ ಖರಾಬ್ ತೋರ್ಸರು. ಎಲ್ಲೋ ಒಂದ್ ಕಡೆ ಇನ್ನೊಂದು ಇದನ್ನು ತಗೊಂಡಿದ್ದಾರೆ ಸರ್ ಅವರು. ಇದನ್ನು ತಗೊಂಡಿದ್ದಾರೆ. ಒಂದು ನಿಮಿಷ ಇದೆ ಸರ್. ಇಲ್ಲ ಒಂದು ನಿಮಿಷ ಈಗ 8 ಇದನ್ನ 2 ಎಕರೆ 8 ಗುಂಟೆ ಖರಾಬ್ ತೋರ್ಸಿರುತ್ತೆ. ಇಷ್ಟೇ 2 1 2 8 ಅದೇ ವೆಚ್ಚ ಬಿಟ್ಕೊಂಡಿದ್ದಾರೆ. ಈ ಇದರಲ್ಲಿ ಮೋಸ್ಟ್ಲಿ ನಿಮ್ದು ಚಾಲೆಂಜ್ ಆಗಿದೆ ಇದು
ಇದರಲ್ಲಿ ಏನಿಲ್ಲ ನಮ್ಗೆ ಕೋರ್ಟಿನ ಆದೇಶ 35 ದಿವಸ ಕೇಸ್ ನಡೆದು ನಾವು ಇಲ್ಲ ಇಲ್ಲ ಚಾಲೆಂಜ್ ಆಗಿಲ್ಲ, ಚೆಕ್ ಮಾಡ್ಕೊಳ್ಳಿ. ಚಾಲೆಂಜ್ ಆಗಿಲ್ಲ. ಯಾವ್ದು ಚಾಲೆಂಜ್ ಇಲ್ಲ. ಅಲ್ಲ ಚೆಕ್ ಮಾಡ್ಕೊಳ್ಳಿ, ಅದಕ್ಕೆ ನಿಮಗೆ ಅಂತ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ದಾಖಲೆಗಳಿಲ್ಲ. ಅಲ್ಲ ನೀವು ಆನ್ಲೈನ್ ಚೆಕ್ ಮಾಡಿ ಸಿಕ್ಕ. ಹೇಳ್ತೀನಿ ಕೇಳಿ. ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಏನು ಪಾಲ್ಗಳು ಏನ್ ಮಾಡ್ತಾರೆ, ಪಾಲ್ ಮಾಡೋದೇ ಅದೇ ಇಷ್ಟ ಅಂತ ಮಾಡ್ತಾರೆ. ಹೌದು. ಈಗಾಗಲೇ ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಇಬ್ರು ಪಾಲ್ ಪಟ್ಟಿ ಮಾಡ್ತಾ ಇರ್ತಾರೆ, ಎಲ್ಲಾ ಸರ್ವೆ ನಂಬರ್ ಆಧಾರ ಅಂತ ಮಾಡ್ಕೊಂಡು ಆ ಪ್ರಕಾರ ನೋಡಿದ್ರೆ ಈಗ ನಾವೇನ್ ತೋಟ ಬೆಳ್ಕೊಂಡಿದೀವಿ ಅದರ 5 ಕಡೆ ಅವ್ರಿಗೆ ಕೊಡ್ಬೇಕಾಗುತ್ತೆ, ಅವ್ರ ಜಮೀನ 5 ಕಡೆ ನಮ್ಗೆ ಬರ್ಬೇಕಾಗುತ್ತೆ. ಅದಕ್ಕೆ ನಾವೇನ್ ಮಾಡ್ಕೊಂಡ್ವಿ ಅಡ್ಜಸ್ಟ್ಮೆಂಟ್ ಅದರಲ್ಲಿ ಜಮೀನ್ ಎಷ್ಟಿದೆ ಅಷ್ಟು ಕರೆಕ್ಟ್ ಇದೆ. ಈ ಕಡೆ ಆ ಕಡೆ ಆಗಿದೆ. ಇವರು ಕೂಡ ಅವ್ರು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ಚಂದ್ರಯ್ಯವರು. ಅವ್ರಿಗೆ ಹೋಗಿರೋದು 2 ಎಕರೆ 12, ಅದ್ರಲ್ಲಿ 8 ಗಂಟೆ ಖರಾಬ್ ಬರೋದು, 2 ಎಕರೆ 2 4 ದಿನ ಬರಬೇಕು, ಅಷ್ಟು ಖರಾಬ್ ಅಂತ ಹೇಳ್ತಾರೆ. ಈ ಜಾಗ ಎಲ್ಲಿ ಕೂತ್ಕೊಂಡಿರೋ ಅನ್ನೋದು ಅನುಭವದ ಮೇಲೆ ಡಿಪೆಂಡ್ ಮಾಡ್ತಾರೆ. ಯಾರು ಬಂದು ಅನುಭವದಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಇವತ್ತು ಏನ್ ಇದರಲ್ಲಿ ಆಗಿರೋ ಪ್ರಕಾರವಾಗಿ ಆಸ್ ಆನ್ ದಿಸ್ ಈ ಪ್ರಕಾರವಾಗಿ ಇವ್ರು ಯಾರ್ಯಾರು ಅನುಭವ ಇದಾರೆ ಅಂತ ಹೇಳಿ ನೋಟ್ ಮಾಡಿದರೆ ಇದು ಕೋರ್ಟ್ ಡಿಗ್ರಿ ಮೇಲೆ ಆಗಿರೋದು. ಕೋರ್ಟ್ ಪಾರ್ಟಿಷನ್ ತಕ್ಕ ಕೋರ್ಟ್ ಪಾರ್ಟಿಷನ್ ತಕ್ಕ ಆಗಬೇಕಾದ್ರೆ ಇನ್ನ ಸ್ಪೆಸಿಫಿಕ್ ಆಗಿ ಕೋರ್ಟ್ ಇಂದ ಒಂದು ನೋಟಿಸ್ ಹೋಗಿರ್ತದೆ ತಹಶೀಲ್ದಾರ್ ಆಫೀಸ್, ADLR ಆಫೀಸ್ಗೆ. ADLR ಎಲ್ಲರಿಗೂ ನೋಟಿಸ್ ಮಾಡಿ ಅವರೆಲ್ಲರ ಪ್ರೆಸೆನ್ಸ್ ಅಲ್ಲಿ ಹಿಂಗ್ ಇದರ ಅನುಭವ ಅಂತ ಕಳಿಸಿದ್ದಾರೆ ಸ್ಪೆಸಿಫಿಕ್ ಆಗಿ. ಬಟ್ ಆಲ್ ಇದು ಇದ್ರಲ್ಲಿ ಏನಾದ್ರೂ ಇಲ್ಲ ನಂದು ಇದರಲ್ಲಿದೆ, ನನ್ನ ಡಿಸ್ಪ್ಯೂಟ್ ಇದೆ ಅಂತ ಅವ್ರೇನಾದ್ರು ಚೆಕ್ ಮಾಡ್ತಾರೆ ಆಗಿದ್ರೆ ಅದನ್ನು ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಇದನ್ನ ಹೋಗಿದ PTP. ಆಮೇಲೆ ಇನ್ನೊಂದು ಸರ್, ಇವಾಗ ಈ ಬ್ಲಾಕ್ 2 ಇದೆಯಲ್ಲ, ಈ ಬ್ಲಾಕ್ 2 ಇದೆಯಲ್ಲ, ಇದು 35 ಪ್ಲಸ್ 3 ಗುಂಟೆ, 2 ಗುಂಟೆ 37 ಗುಂಟೆ 38 ಇದೆ, 38 3 ಖರಾಬು 35 ಐತೆ. ಇವಾಗ ಇದು ಏನಾಗಿದೆ ಅಂದ್ರೆ ಇದನ್ನು ಈತ ತಗೊಂಡಿದ್ದಾನೆ, ಯಾರು ಈ ಲೇಔಟ್ ಡೆವಲಪರ್. ಈಗ ಈತ ಇದನ್ನು ಫೋಲ್ಡ್ ಮಾಡಿಸಿದ್ದಾನೆ, ಈಗ ಫೋಲ್ಡ್ ಮಾಡಿಸಿರೋದು ಈಗ ಉದ್ದಕ್ಕೆ ಮಾಡಿಸಿದ್ದಾನೆ. ಈಗ ಓಕೆ, ಅವ್ರು ಹೆಂಗನ ಮಾಡಿಸ್ಕೊಳ್ಳಿ. ಬಟ್ ಇದು ತಗೊಂಡಾಗ ಇದ್ರಲ್ಲೂ ಕ್ಲಿಯರ್ ಆಗಿದೆ ನಾಟ್ಗೆ 185/2 ಅಂತ, ಈ ಕಡೆ ಬ್ಲಾಕ್ 3 ಅಂತ ನೀವೇನು ರಿಜಿಸ್ಟರ್ ಮಾಡ್ಕೊಂಡಿದ್ರಲ್ಲ ಅದರಲ್ಲೂ ಇದೇ ತರ ಇದೆ. ಇಲ್ಲ ಈಗ ನನಗೆ ಆಸ್ ಆನ್ ಟುಡೇ ನಾವೀಗ ಈ ಸರ್ಟಿಫಿಕೇಟ್ 185/1 ಈಗ ಇದು 185/1 ಅವ್ರ ಹಸ್ತಾನ. ಇದನ್ನ ಯಾವ ನಂಬರ್ ಮಾಡಿಸ್ಕೊಂಡ್ರೆ ಇದು 185/4 ಇದು ಈ ಪ್ರಕಾರವಾಗಿ ಇಂಡಕ್ಷನ್ ಆದ್ಮೇಲೆ ನೆಕ್ಸ್ಟ್ ಆರ್ಟಿಸಿಗಳು ಏನು ಬಂದು ನೀವು 185/3 ಬಂತು. ಅವ್ರದ್ದು ಈ ಪೋರ್ಷನ್ ಮಾಡ್ತಾ ಇಲ್ಲ, ಹಂಗಾಗೋದಿಲ್ಲ. ಅದು ಅದನ್ನೆಲ್ಲನೂ ಅದನ್ನ ತತ್ಕಾಲ ಕೋಡಿ ಮಾಡಿರೋದನ್ನ ಹೌದು. IMP ಅಂತ ಮಾಡ್ತಾರೆ, ಇಂಟಿಗ್ರೇಟೆಡ್ ಎಜುಕೇಶನ್ ಕೋಡಿ ಮಾಡಿಲ್ಲ. ವಿಭಾಗ ಪತ್ರದಲ್ಲಿ ಬಂದಾಗ ಆಟೋಮೆಟಿಕ್ ಆಗಿ ಒಂದೊಂದು ಮಾಡಿದ್ರೆ ಸಾಕು, ಉಳಿದಕ್ಕೆ ಎಲ್ಲಕ್ಕೂ ನಂಬರ್ ಕಂಟಿನ್ಯೂ ರನ್ನಿಂಗ್ ನಂಬರ್ ಕೊಡಬೇಕು. ಆ ತರಕ್ಕಿದೆ. ನಿಮಗೆ 3 ಬಂದಿದೆ ಅಂದ್ರೆ ನಿಮ್ಗಿಂತ ಮುಂಚೆ ಇದ್ದಂತ 1 2 3 4 5 6 ಆಗಿರುತ್ತೆ. ಇದೊಂದು ಚೆಕ್ ಮಾಡಿಸ್ಕೊಳ್ತಾರೆ ಅವ್ರು. ವೆರಿ ಬೇಸಿಕಲಿ ಈಗ ನಿಮ್ಗೆ ಕೇಳಿ ಈಗ ಏನ್ ಸ್ಪೆಸಿಫಿಕ್ ಆಗಿ ಏನ್ ಕೇಳ್ತಾ ಇದ್ರಲ್ಲ, ನಮ್ದು ಡಿಸ್ಪ್ಲೇಸ್ ಆಗಿದೆ, ನನ್ನ ಪೊಸಿಷನ್ ತಪ್ಪಾಗಿದೆ, ನನ್ನ ಪೊಸಿಷನ್ ತಪ್ಪಿಲ್ಲ, ನಮ್ಗೆ ಕೂರ್ಸಿದ್ರೆ ಅಂತ ಹೇಳ್ಬಿಟ್ಟು ಇವ್ರು ಮೇಡಮ್ ಈ ಪೊಸಿಷನ್ ನಾಸಪ್ಪಾಗಿದೆ ಅಂತ ಹೇಳ್ತಲ್ಲ ಸರ್. ಆತ ನಂದು ಅಂತ ಏನ್ ಜಮೀನು ಕೂರಿಸ್ಕೊಳ್ಳೋದು 2 ಎಕರೆ 12 ಗುಂಟೆ ಅದು ತಪ್ಪ ಕೂರಿಸ್ಕೊಳ್ಳೋದು ಅಂತ ನಿಮ್ದು ತಾನೇ ಅದೇ ವಾದ. ಈಗ ಅವನ ಕೂರಿಸ್ಕೊಂಡು ಈ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಚುಲಿ ಟೌನ್ ಪ್ಲಾನರ್ಸ್ ಏನ್ ಬರ್ತಾರೆ, ದೇ ರಿಲೇ ಆನ್ ದಿ ಸರ್ವೆ ಡಾಕ್ಯುಮೆಂಟ್ಸ್ ಏನ್ ಕೊಡ್ತಾರೆ ಅವರು, ಯಾರೆಲ್ಲ ಕೂತಾರ ಅಂತ ಕೊಡ್ತಾರೆ, ಅಧಿಕೃತವಾಗಿ ಆ ಪ್ರಕಾರವಾಗಿ ಮಾಡಬೇಕಾಗ್ತದೆ. ಈಗ ಆ ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಹಿಸ್ಸೆಗಳು 1 2 3 4 ಎಷ್ಟು ಹಿಸ್ಸೆಗಳಲ್ಲ, ಅಷ್ಟು ಹಿಸ್ಸೆಗಳು ಏನಾಗಿದೆ ಅಂತ ನಾವು ಚೆಕ್ ಮಾಡ್ಕೊಂಡು ಇನ್ನೊಂದ್ಸತಿ ಮೇಡಮ್ ಅವ್ರಿಗೆ ಬರ್ಕೊಂಡು ನಮಗೆ ಎಕ್ಸಾಕ್ಟ್ ಪೊಸಿಷನ್ ತೋರಿಸಿ ಅಂತ ಹೇಳ್ಕೊಂಡು ನಾವು ಕನ್ಕ್ಲೂಡ್ ಮಾಡ್ಬೋದು. ಇದು 100% ರಿಲೀಸ್ ಆಗಿದೆ ನಮಗೆ. ಅಲ್ಲ ಮತ್ತೆ ಅವ್ರು ಚೆಕ್ ಬಿಕಾಸ್ ಇಲ್ಲಿ ಎಲ್ಲೂ ಇವ್ರು ಹೇಳ್ತಾರೆ 100% ಲೆಟರ್ ಇದೆಯಾ ಚೆಕ್ ಮಾಡ್ಬೋದು. ಸರ್ ಒಂದು ನಿಮಿಷ ಇದೆ ಸರ್. ನಾನು 3 ತಾಲೂಕಲ್ಲಿ ತಹಶೀಲ್ದಾರ್ ಕೆಲಸ ಮಾಡಿದ್ದೀನಿ. ನಿಮ್ಮ ರೆಡ್ಡಿ ಅವ್ರಿಗೆ ಕೇಳಿ, ಅವ್ರಿಗೆ ನಿಮ್ಮ ಅಧ್ಯಕ್ಷರಿಗೆ ಅವರೇ ಬಂದ್ಬಿಟ್ಟು ನನ್ನ ಹೆಸರನ್ನ ಎಲ್ಲ ಕಡೆ ಎಕ್ಸಾಂಪಲ್ ಹೇಳ್ತಾರೆ, ಹಂಗೆ ಮಾಡ್ಬೋದು ನೀವು ಅಂತ. ಮಾರುತಿ ಪ್ರಸನ್ನ ಅಂತ ಹೇಳಿ ಹೇಳ್ತಾರೆ. ನಾವು ಎಲೆಕ್ಷನ್ ಬಿಸಿ ಅಲ್ಲ. ಎಷ್ಟು ಜಮೀನು ಅಂತಿಮ ವಸತಿ 11/10/2013. ಅಂತಿಮ ವಸತಿ ಮೇಡಮ್ ಇದರಲ್ಲಿ ರಿಲೀಸ್ ಕೊಡ್ತೀರಾ ನಾವು? ಕಬ್ಲಿಂಗ್ ಲೆಟರ್ ಆರ್ಡರ್ ಫೈನಲ್ ರಿಲೀಸ್ ಆಗಿದೆ, ಆಗೋಗಿದೆ. ಈಗ ಇಲ್ಲಿ ಇಂಟೆಂಟ್ ಆಫ್ ದಿಸ್ ಡೆವಲಪರ್ ಇಸ್ ನಾಟ್ ಕರೆಕ್ಟ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ಜಾಗ ಎಲ್ಲ ಏನಿದೆ ಇವೆಲ್ಲ ಪೂರ್ತಿ ಹಳ್ಳ ಸರ್. ಇವಾಗ ನಾವು ಕೋಡಿಂಗ್ ಮಾಡಿದಾಗ ನೀಲಗಿರಿ ತೋಪಿತ್ತು, ಎಲ್ಲ ಚೆನ್ನಾಗೇ ಇತ್ತು. ನಾವು ಕೋಡಿಂಗ್ ಮಾಡ್ಕೊಂಡು ಆ ಕಡೆ ಹೋಗ್ಲಿಲ್ಲ, ತಪ್ಪು ನಮ್ದೆ ಇರ್ಲಿ. ಬಟ್ ಇದೆಲ್ಲ ಹಳ್ಳ ಇತ್ತು. ಇದು ಈ ಪೀಸ್ ಒಂದು ಡೆವಲಪ್ಮೆಂಟ್ ಜಾಸ್ತಿ ಖರ್ಚಾಗಲ್ಲ. ಇವಾಗ ಈ ಹಳ್ಳಕ್ಕೆ ಮಣ್ಣು ತುಂಬಬೇಕಂದ್ರೆ ಜಾಸ್ತಿ ಆಗುತ್ತೆ. ಅದಕ್ಕೆ ಏನ್ ಮಾಡೋದು,
ಇದು ಇವಾಗ ನಮ್ದು ಟೈಟಲ್ ಹೇಳ್ಬೇಕಾ? ಇವ್ರದ್ದು ಪಾರ್ಟಿಷನ್ ಡೀಡ್ ಇದೆ, ಇವ್ರ ತಂದೆಯವರು ದೊಡ್ಡಪ್ಪ ಟೈಟಲ್ ಬಗ್ಗೆ ಇವರು ಡಿಸ್ಪ್ಯೂಟ್ ಮಾಡ್ತಿಲ್ಲ, ಅವರು ಡಿಸ್ಪ್ಯೂಟ್ ಅಲ್ಲಲ್ಲ ಅವ್ರು ಮಾಡ್ತಾರೆ. ಶೆಡ್ಯೂಲ್ ಬಗ್ಗೆ ಶೆಡ್ಯೂಲ್ ನಿಮಗೆ ಆಸ್ತಿ, ನಿಮ್ಮ ಆಸ್ತಿ ಅಷ್ಟಿದೆ ಅನ್ನೋದ್ರ ಬಗ್ಗೆ ಡಿಸ್ಪ್ಯೂಟ್ ಇದೆಯಾ? ಇಲ್ಲ. ನಮ್ದು ಯಾವ್ದು ಡಿಸ್ಕಸ್ ಇಲ್ಲ. ಟೆನ್ಷನ್ ಮಾಡಿ. ಹೇಳಪ್ಪ ನೀನು ಟೆನ್ಷನ್ ಆಗ್ಬೇಡಿ, ಒಂದ್ ನಿಮಿಷ ಇದೆ ಸರ್. ಈಗ ನಾನು ಅವ್ರು ಏನ್ ಹೇಳ್ತಿದ್ದೀನಿ ಅಂದ್ರೆ, ಇವಾಗ ಶೆಡ್ಯೂಲ್ ಸರ್ ಚೆಕ್ ಬಂದಿತ್ತು. ಇವಾಗ ನಾವೆಲ್ಲ ನ್ಯಾಯಾಲಯಕ್ಕೆ ಎಲ್ಲೋದ್ರು ಚೆಕ್ ಬಂದಿರುತ್ತೆ ನ್ಯಾಯಾಲಯ. ಇವಾಗ ಈ ಬ್ಲಾಕ್ ಆರ್ ನೋಡೋದ್ರಲ್ಲ, ಇವಾಗ ನೀವು ಈ ಬ್ಲಾಕ್ ಆರು 99 ಯಾವಾಗ ರಿಜಿಸ್ಟರ್ ಆಗಿದೆ. ಇದು ರಿಜಿಸ್ಟರ್ ಆದಾಗ್ಲೂ ಇದ್ರದ್ದು ಮೇಲ್ಗಡೆಗೆ ಎಲ್ಲ ನಂಜಪ್ಪ ಅವ್ರ ಜಮೀನು ಅಂತಾನೆ ತೋರಿಸಿರೋದು. ಅಂದ್ರೆ ಎಲ್ಲ ನಂಜಪ್ಪ ಅಂದ್ರೆ ಇವ್ರ ತಂದೆಯವರು, ಇದ್ರ ಮೇಲ್ಗಡೆ ಅವ್ರದ್ದೇ ನಾಟಕ. ಸೊ ಅದನ್ನ ತಗೊಂಡು ಇವ್ರು ಲಾಸ್ಟ್ ಅಲ್ಲಿ ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಡೆವಲಪರ್ ನಮ್ಗೆ ಗೊತ್ತಿಲ್ಲ. ಇವಾಗ ಬಂದು ನಿಮಗೆ 2000 ಈತ ಕೊಂಡ್ಕೊಂಡಿದ್ದ ಯಾವಾಗ ಈ ಜಮೀನ? ಫಸ್ಟ್ ಡ್ರಾಫ್ಟ್ ಅಪ್ರೂವಲ್ ಆಗಿದೆ ಅವಾಗ. ತಾತ್ಕಾಲಿಕ 22 1 year ಅಲ್ಲಿ ಡೆವಲಪ್ಡ್. ಮೇಡಮ್ ಈಗ ಆಲ್ರೆಡಿ ಕಾಂಪೌಂಡ್ ಇಟ್ಬಿಟ್ಟಿದ್ದಾರೆ, ಕಾಂಪೌಂಡ್ ಮಾಡಂಗಿಲ್ಲ, ಗೇಟ್ ಇಡಂಗಿಲ್ಲ. ಈಗ ಯಾರು ಒಳಗಡೆ ಬಿಡ್ತಾರೆ ಕೊಟ್ಟಿರೋ ಡಾಕ್ಯುಮೆಂಟಲ್ ಗೇಟ್ ಇಲ್ಲ ನೋಡಿ, ತಾತ್ಕಾಲಿಕ ಅದೇ 185/2 185/1. 2002 ರಿಜಿಸ್ಟರ್ ಮಾಡ್ಕೊಂಡ್ರು, ಮಾಡ್ಕೊಂಡ್ಬಿಟ್ಟು ಬಂದ್ಬಿಟ್ಟು ನಮ್ಗೆ ಯಾರು ರಿಜಿಸ್ಟರ್ ಮಾಡ್ಕೊಂಡು ಲೇಔಟ್ ಅವನ್ನೆಲ್ಲ ರಿಜಿಸ್ಟರ್ ಮಾಡ್ಕೊಂಡು ಅವ್ರು ಯಾರೋ ಬೇರೆಯವ್ರು ರಿಜಿಸ್ಟರ್ ಮಾಡ್ಕೊಂಡು ಅವ್ರು ಮಾರಿರೋದು ಬಿಡಿ. ಇದು ಚೆಕ್ ಬಂದಿ ತೆಗೆದು ಚೆಕ್ ಬಂದಿ ಅವನೇನು ಚೆಕ್ ಬಂದಿ ಕೊಡ್ತಾನೆ. 185/1 ಚೆಕ್ ಬಂದಿದ್ದು. ಐಟಮ್ ನಂಬರ್ 3 ಮಧುಸೂದನ್ ರೆಡ್ಡಿ ಯಾರೋ ಇದು ತಗೊಂಡ್ರು. 185/1 ಚೆಕ್ ಬಂದಿದ್ದು. 185/1 ಚೆಕ್ ಬಂದಿದ್ದು. ಸರ್ ಇದು ಕ್ಲಿಯರ್ ಆಯ್ತಲ್ಲ ಸರ್? ಇದ್ರದ್ದು ಸ್ಪೆಸಿಫಿಕ್ ಆಗಿ ಏನು ರೆವೆನ್ಯೂ ಇದು ಸರ್ವೆ ಡಾಕ್ಯುಮೆಂಟ್ಸ್ ತಗೊಂಡೇ ನಾವು ಕನ್ಕ್ಲೂಡ್ ಮಾಡ್ಕೋಬೇಕಿನ್ನ. ಆಯ್ತು ಬಿಡಿ, ಒಂದ್ ನಿಮಿಷ ಆಯ್ತು. ಟೆನ್ಸ್ ಆಗ್ಬಿಡಿ ಅಂತೀವಿ, ಅವ್ರಿಗೆ ಟೆನ್ಸ್ ಆಗ್ಲೇಬೇಕಲ್ಲ. ನಿಜ, we can understand what you are going through. ಅವ್ರ ಏಜ್ ನಿಮ್ಮ ಏಜ್ಗೂ ಅವ್ರು ಹೇಳೋದು ಈಸಿ. ಅಲ್ಲಿ ಬೇಡ ರೋಡಿಂಗ್ ಇಷ್ಟ ಬಂದು ಬಿಡೋದಲ್ಲ ಲೇಔಟ್ ಅಲ್ಲಿ. ಮತ್ತೆ ಕೃಷ್ಣಪ್ಪ, ಎಲೆ ಕೃಷ್ಣಪ್ಪ ನಮ್ಮ ಚಿಕ್ಕಪ್ಪ ಇವನು ಇದು ಕರೆಕ್ಟಾಗಿ ಇದಕ್ಕೆ ಹೊಂದಿಸ್ಕೊಂಡೆ ತಗೊಂಡ್ಬಿಟ್ರೆ ಪೂರ್ತಿ ಇದು ಪತ್ರ ಆದಾಗೇನೆ. ಯಾಕಂದ್ರೆ ಪೂರ್ವಕ್ಕೆ ತಮಿಳ್ನಾಡು ಹೋದ್ರೆ ಇಲ್ಲಿ ಕಚ್ಕೊಂಡ್ಬಿಟ್ಟು ಒಂದು ಆಕ್ಚುಲಿ ಒಂದು ಪೀಸ್ ಆಫ್ ಲ್ಯಾಂಡ್. ಎಲೆ ನಂಜಪ್ಪ ಅಂತಿದೆ ನೋಡಿ, ಇದು ಎಲೆ ಕೃಷ್ಣಪ್ಪ ಅಂತ. ಕೆಳಗಡೆ ಸ್ವಲ್ಪ ಬೆಸ್ಟ್ಗೆ ಕೊಡಿ, ಅದೇ ಕೊಡಿ. ಲಾಸ್ಟ್ ನಾವು ವಿಲೇಜ್ ತೋರಿಸ್ಕೊಂಡು ಉತ್ತರಕ್ಕೆ ಇದೇ ನಂಬರ್ ಪೈಕಿ ಎಲೆ ನಂಜಪ್ಪನವ್ರ ಜಮೀನು. ನಮ್ಮ ಜಾಗ ಇದು ಉತ್ತರಕ್ಕೆ ಯಾವುದು ನೋಡಿ, ಇದು ನಮ್ಮ ದೊಡ್ಡಪ್ಪ. ದೊಡ್ಡಪ್ಪನವ್ರದ್ದು. ಈ ಉತ್ತರಕ್ಕೆ ನಾವಿರೋದು ಇಲ್ಲಿದ್ದೀವಿ. ಎಲೆ ನಂಜಪ್ಪ ಮಗ, ನಮ್ಮಪ್ಪ ಎಲ್ಲ ನಂಜಪ್ಪ. ದಕ್ಷಿಣಕ್ಕೆ ಆಗ ಆಗ ಬೇರೆ ಅದ್ರದ್ದು ಜಮೀನು ತಗೊಂಡು ನಮ್ಮ ದೊಡ್ಡಪ್ಪ ತಗೊಂಡಿರೋ ಜಮೀನು ಅದೇ ದಕ್ಷಿಣಕ್ಕೆ ಅದ್ರದ್ದು ಜಮೀನು ನಮ್ಮ ದೊಡ್ಡಪ್ಪ ಅವ್ರು ತಗೊಂಡಿದ್ರು, ಅವ್ರ ತಾಗಿ ಇವ್ರು ತಗೊಂಡಿರ್ತೀವಿ. ಪಿಕ್ಚರ್ ಫುಲ್ ಬೇಸಿಕಲಿ ಮೇಡಮ್ ಈಗ 100% ಯೂಸ್ ಆಗಿದೆ. ಇನ್ನೊಂದು ಸೈಟ್ ಇದೆ ಮಾರೋದಷ್ಟ, ಅದು ರೆಡಿ ಇದೆ ಆಲ್ರೆಡಿ ಫೇಸ್ 2 ಮಾರ್ಕೆಟಿಂಗ್. ಊರು ಬೆಂಗಳೂರು ಅಲ್ಲಿ ಇರೋದು. ನಾವು ಪತ್ರ ನೋಡುತ್ತೆ ನಿಮ್ಗೆ ತಾಲೂಕು ಗೊತ್ತಲ್ಲ ಎಷ್ಟು ಜನ ಮಾಡ್ಕೊಡ್ತಾರೆ ಪತ್ರಗಳು. ದಿನೇಶ್ ಅವರು ಇದ್ದಾಗಿಂದ ಶಿವಪ್ಪ ಅವರಿದ್ರಲ್ಲ, ಅವರು ನನ್ನ ಕೆಲಸ ಅವ್ರ ಮಗಳು ಚೇರಲ್ಲಿ ಕೊಡಿಸ್ಕೊಟ್ರು ಅಂತ ನಾನು ಒಂದು ವಿಡಿಯೋ ಮಾಡಿ ಡಿಸಿಗೆ ಎತ್ಕೊಂಡ್ಬಂದು ಕೊಟ್ಟಾಗ ಅವ್ರು ಸಸ್ಪೆಂಡ್ ಆದ್ರು. ಆಮೇಲೆ ಒಬ್ಬೊಬ್ಬರೇ ಹೋಗ್ತಾನೆ ಇದ್ರು. ದಿನೇಶ್ ಅಲ್ಲ, ಇವರು ಶಿವಪ್ಪ ಅವರು ಮಗಳನ್ನ ಚೇರಲ್ಲಿ ಕೊಡಿಸ್ಬಿಟ್ಟಿದ್ರು. ನನಗೆ ಆ ವಿಡಿಯೋ ಸಿಕ್ಕಾಕು ನಾನು ಎತ್ಕೊಂಡು ಹೋರಾಟ ಮಾಡಿ ಇದೆ. ಆಯ್ತು ಅದು ಬಿಡಿ, ಇವಾಗ ಇಲ್ಲಿ ಬಂದ್ಬಿಡ. ಇದು ಯಾವುದು ಅದು ಇದು 6 ಸೈಟ್ ನಂಬರ್ ಇವು ಓನರ್. ಇಲ್ಲ, ಇದು ಫಸ್ಟ್ ಇದು ಯಾವ ಇದು ಸರ್ PM ಮಾಡಿ ಆನೆಕಲ್ ಪ್ಲಾನಿಂಗ್ ಯಾವ ವರ್ಷ ನೋಡಿದ್ರು? 2010. ಇದು ಹೇಳ್ಕೊಂಡ್ಬರ್ತೀನಿ ಸರ್. ಇದು ಕರೆಕ್ಟಾಗಿ ಇಲ್ಲಿಗೆ ರೋಡ್ ಇತ್ತು ಸರ್, ಇದು ಗೌರ್ಮೆಂಟ್ ರೋಡ್ ಇತ್ತು, ಇಲ್ಲಿಗೆ ರೋಡ್ ಇತ್ತು. ನೀವು ಅರ್ಥ ಮಾಡ್ತೀವಿ ಸರ್. ಫಸ್ಟ್ ಎಕ್ಸಿಸ್ಟಿಂಗು 7.31 ಮೀಟರ್ಸ್ ವೈಡ್ ರೋಡ್ ಇದೆ. ಎಕ್ಸಿಸ್ಟಿಂಗ್
ಮುಂದೊಂದು ಹೇಳ್ಕೊಂಡ್ಬಿಡ್ತೀವಿ ಸರ್, ನೀವು ಹೇಳ್ಬೇಕು ಕ್ಲಿಯರ್ ಕೊಡ್ತೀವಿ. ಇದು ಮೇಡಮ್ ಇದು ಫಸ್ಟ್ ರಿಲೀಸ್ ಇದೆಲ್ಲ ಇಲ್ಲ ಸರ್, ಇದು ಆಗೋಗಿಲ್ಲ. 60% ಹಳೇದು ಸರ್, ಆಗೋಗಿದೆ ಎಲ್ಲ. 60 ಯಾವಾಗ 60-40 ಇತ್ತಲ್ಲ. ಅದೇ ಈ ಸ್ಕೆಚ್ ಫಸ್ಟ್ ರಿಲೀಸ್ ಮಾಡಿ ಫಸ್ಟ್ ಅದು ಖರ್ಚು 60% ರಿಲೀಸ್, 40% ಇವಾಗ ರೇಟೆಡ್ ವಿತ್ ನಮ್ಮ ಹತ್ರ ಇವಾಗ ಕೊಟ್ಟು ಹೇಳ್ಕೊಬರಲ್ಲ ಸರ್. 1 2 3 4 ರಿಲೀಸ್ ಇವೆಲ್ಲ ರಿಲೀಸ್ ಮಾಡಿಸಿದ್ದಾರೆ. ಓಕೆ, ಇದು ರಿಟೈಲ್ಡ್ ಲೈನ್ಸ್. ಸರ್ ಈಗ ಇದು ರೋಡು 2012 ಕರೆಕ್ಟಾಗಿ ಆಗುವಾಗಿದೆ. ಹೌದು. ಅದಾದ ಮೇಲೆ ಇವರು ಬಿಲ್ಡರ್ ಏನು ಮಾಡ್ತಾರೆ, ಮುಂದಕ್ಕೆ ಕಾಂಪೌಂಡ್ ಎಕ್ಸ್ಟೆಂಡ್ ಮಾಡಿ ರೋಡ್ನ ಕಾಂಪೌಂಡ್ ಹಾಕೊಳ್ತಾರೆ. ಓಕೆ, ಅದಕ್ಕೆ PDO ಹಿಡ್ಕೊಂಡು ಸರ್ ನಮಸ್ತೆ ಸರ್. ಮಾಡಿದ್ರು. ಸರ್ ಸರ್ ಕೊಡ್ತಾ ಇದೆ ಸರ್, ಈಗ ಕೊಡ್ತಾ ಇದೆ ಸರ್. ಹಾಂ ಸರ್ ಸರ್, ಇಲ್ಲ ನಾನು ಮಾತಾಡ್ತೀನಿ ಸರ್, ಜೊತೆಗೆ ಇದ್ದೀನಿ ಸರ್, ಈಗ ಮಾತಾಡ್ತೀನಿ ಸರ್. ಎಸ್ ಎಸ್ ಸರ್ ಈಗ ಇಲ್ಲ ಸರ್, ಹೀಗಾಗಿ ಈ 12 ಅಡಿ ಏನಿದೆಯೋ ಇದನ್ನ ಖಾತಾ ಮಾಡಿ ಇಟ್ಟಿದ್ರು. ನಮಗೂ ಗೊತ್ತಿರಲಿಲ್ಲ ಇದು ರೋಡ್ ಇತ್ತು, ಇನ್ನೊಂದಿತ್ತು, ನಾವು ತಗೊಂಡವ್ರಿಗೂ ಗೊತ್ತಿಲ್ಲ. ನಾನು ಮನೆ ಮಾಲೀಕ ತಗೊಂಡ ಮೇಲೆ ನಮಗೆ ಯಾರೋ ಅಲ್ಲ ಹಳಬರು ಬಂದು ಹೇಳ್ತಾರೆ ಇದು ಈ ಥರ ಹತ್ತುವರಿ ಮಾಡ್ಕೊಂಡು 12 ಅಡಿ ಅಂತ. ಆವಾಗ ನಾವು ಅದ್ರ ಮೇಲೆ ಹೋದಾಗ ಈ PDO ಇವು ಇಬ್ಬರು ಎಚ್ಚೆತ್ಕೊಂಡ್ಬಿಟ್ಟು ಅವ್ರೇನು ಮಾಡ್ತಾರೆ, ಅವ್ರ ದಾಖಲೆಗಳಲ್ಲಿ ಚೇಂಜಸ್ ಮಾಡ್ತಾರೆ. ಸರ್ ದಾಖಲೆ ಖಾತಾ ತಿದ್ದಿದ್ದಾರೆ ಈಗ. ತಿದ್ದಿದ್ದಾರೆ. ಫಸ್ಟ್ ಫುಲ್ ಖಾತಾ ಕೊಡ್ತಾರೆ ಮೇಡಮ್, ರೋಡ್ಗೆಲ್ಲ ಖಾತಾ ಕೊಡ್ತಾರೆ. ಆಮೇಲೆ 12 ಅಡಿ ಖಾತಾ ಮಾಡ್ತಾರೆ. ಅದು ಮಾಡ್ಕೊಳ್ಳಿ. ಬಟ್ ಈಗ ನಾನು ಹೇಳೋದೇನು ಅಂದ್ರೆ ಇದು ಆರ್ಟ್ ಸೈಟ್ಗಳು ಇರೋದ್ರಿಂದ ಆರ್ಟ್ ಸೈಟ್ ಅವಾಗ ಪ್ಲಾನ್ ಮೆಜರ್ಮೆಂಟ್ ಬರ್ತಿರ್ಲಿಲ್ಲ. ಸೊ ಹಾಗಾಗಿ ಇವ್ರು ಏನ್ ಮಾಡ್ತಾರೆ, ಪಂಚಾಯತಿಯಲ್ಲಿ ಇದು ಮಾಡಿಸ್ಕೊಂಡ್ಬಂದು ಈಗ ಇಲ್ಲಿ 7 ಮನೆ ಆಗೋಗಿದೆ, 4 3 ಇವ್ರಿಗೆಲ್ಲ ಬ್ಯಾಂಕಿಂದ ಲೋನು ಬಂದಿದೆ. ಇನ್ನು ಅದೊಂದು ಐತೆ ಸರ್, ಫುಲ್ ಸೈಟಿಗೆ ಮಾಡ್ಬೋದು. ಫುಲ್ ಸೈಟ್ಗೆ ಎಲ್ಲ ನೋಡಿ ಸರ್, ಫುಲ್ ಸೈಟ್ ಸೆಂಟೆಡ್ ಆಗಿದೆ. ಇದಕ್ಕೆ ಯಾವುದೇ ಅಪ್ರೂವಲ್ ಇಲ್ಲ. ಬಿಲ್ಡಿಂಗ್ ಇಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಅಪ್ರೂವಲ್ ಇಲ್ಲ. ರೆಸಿಡೆನ್ಷಿಯಲ್ ಅಲ್ಲಿ ಆಮೇಲೆ ಇದು CS ಐಟಿ ನಿಮ್ದು, ಇದರಲ್ಲಿ ಕ್ಲಬ್ ಹೌಸ್, ಇಷ್ಟು ಪಾರ್ಕು, ಇಷ್ಟು ಕ್ಲಬ್ ಹೌಸ್, ಇಷ್ಟು ಸ್ವಿಮ್ಮಿಂಗ್ ಪೂಲ್, ಯಾವುದು ಅಪ್ರೂವಲ್ ಇಲ್ಲ. ಆಮೇಲೆ ಇದು STP ಮಾಡವ್ರೆ, ಇದು ರಾಜಕಾಲ ಮೇಲೆ STP ನಿಲ್ಲಿಸಿದ್ರೆ ನೆನ್ನೆ ಎಲ್ಲ ಮೊನ್ನೆ ಮಾರ್ಕಿಂಗ್ ಮಾಡಿ ರೆಡ್ ಮಾರ್ಕಿಂಗ್ ಮಾಡಿಸಿದ್ದೀವಿ. ಈಗ STP ಹೊಡಿಬೇಕು ಅಂತ ರಾಜಕಾರಣಿಗಳ ಹತ್ರ ಹೋಗೋದು ಇದು ಮಾಡ್ತಾರೆ. ಕಾನೂನೇನಿಲ್ಲ, ಕಾನೂನು ನಿಮಗೆ ಎಲಿವೇಶನ್ ಸ್ಕೆಚ್ ಅಲ್ಲಿ ಡಬಲ್ ಡಾಟೆಡ್ ಏನು ತೋರಿಸಿಲ್ಲ, ರಾಜಕಾರಣವನ್ನು ತೋರಿಸಿಲ್ಲ, ಇದು ಎರಡೂ ತೋರಿಸ್ತಿರೋ ಮಾಡಿದ್ದಾರೆ. ನೀವೇನ್ ಮಾಡಿದ್ದೀರಾ ಗೊತ್ತಾ, ಇದರಲ್ಲಿ ನಾವು ಹೋರಾಟ ಮಾಡಿದ್ದಕ್ಕೆ 1 to 15 ಅಪ್ರೂವಲ್ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀರಾ. ಆನೇಕಲ್ ಟೌನ್ ಪ್ಲಾನಿಂಗ್ ಏನ್ ಮಾಡಿದೆ, 1 to 15 ಅಪ್ರೂವಲ್ ಕ್ಯಾನ್ಸಲ್ ಮಾಡಿ ಫುಲ್ ಕ್ಯಾನ್ಸಲ್ ಮಾಡಿಲ್ಲ. ಯಾರೋ PM ರೆಡ್ಡಿ, PG ರೆಡ್ಡಿ ಮಾಡಿದ್ದು. ಅದು ಏನು 4 ಬಾರಿ ಹೋಗಿ ಅಲ್ಲಿ ನೆಲದಲ್ಲಿ ಕುತ್ಕೊಂಡ್ಬಿಟ್ಟೆ, ನೆಲದಲ್ಲಿ ಕುತ್ಕೊಂಡು ಹೋರಾಟ ಮಾಡಿದ್ದಕ್ಕೆ ನೋಡಿ ಆನೇಕಲ್ ಪೇಜಲ್ಲಿ ಇವತ್ತಿಗೂ ಇದೆ ವಿಡಿಯೋ. ಅದಾದ ಮೇಲೆ ಇದನ್ನ ಅಪ್ರೂವಲ್ 1 to 15 ಕ್ಯಾನ್ಸಲ್ ಮಾಡಿ, ಇವತ್ತಿಗೂ ಅದು ಅಪ್ರೂವಲ್ ಇಲ್ಲ. ಆದರೆ ಯೂತ್ಸ್ ಎಲ್ಲ ಮಾಡೋಕ್ಕಾಗಲ್ಲ 1 to 15, ಇನ್ನಕ್ಕಿದ್ದೆಲ್ಲ ಅಪ್ರೂವಲ್ ಹಂಗೆ ಇಟ್ಟಿದ್ದಾರೆ. ಇದು ಈ ಮೊತ್ತ, ಇದು ಒಂದೇ ಬಿಲ್ಡರ್. ಈ ಬಿಲ್ಡರ್ ಇನ್ನೊಂದು ಕೇಸ್ ಇದೆಯಲ್ಲ ಚೋಳದಲ್ಲಿ, ಎರಡಕ್ಕೂ ಒಂದೇ ಬಿಲ್ಡರ್. ಪೂರ್ತಿ ಒಂದೇ ಸಲ ನಮ್ಮ ಹೌದು ಹೌದು ಸರ್. ಸರ್ ಇದು ರೋಡ್ಸ್ ರೆಲಿಕ್ವಿಷ್ ಮಾಡಿಕೊಟ್ರೆ ನಮಗೆ ಇದು ಇದು ಯಾವ್ದು ರೋಡ್ಸ್ ಇನ್ನು ರಿಲಿಂಕ್ವಿಶ್ ಆಗಿಲ್ಲ. ನಿಮ್ಗಾಗಿದೆ. ಬಟ್ ನೀವು ಲೋಕಲ್ ಬಾಡಿ ಸಂಬಂಧಪಟ್ಟಂತೆ ಏನು ಅರ್ಜಿ ಕೊಟ್ಟಿದ್ದೀರಾ? ಇದೆಲ್ಲ ಇದೆ ಸರ್. ಇದು ನೋಡಿ, ಈ ರೋಡ್ ನ ಮುಚ್ಕೊಂಡಿದೆ, 3 ಮೀಟರ್ ವೈಡ್ ರೋಡ್ ಅದು ಮುಚ್ಕೊಂಡು ಅಲ್ಲ ಸರ್, ಇರೋದನ್ನ ತೆಗೀರಿ. ಇಷ್ಟು ಅಂಶಗಳನ್ನ ಅದ್ರ ತಂದಿದ್ರೆ ಅಂತ ನಾನು ನೋಡ್ತೀನಿ. ಅಲಿನೇಷನ್ ಆಗ್ಲೇಬೇಕು, ಅದಾಗವರೆಗೂ ಮಾಡೋದಿಲ್ಲ. ನಾವು ಕೊಟ್ಟಿರೋ ಅರ್ಜಿಗೆ ನಾವು ಕೊಟ್ಟಿರೋ ನಿಮ್ಮವರು ಪ್ಲಾನ್ ಮಾಡ್ಕೊಂಡು ಫುಲ್ ಪ್ಲಾನ್ ಮಾಡ್ಕೊಡ್ತಾರೆ. ಮನೆ ಪ್ಲಾನ್ 2ನೇ ನಂಬರ್ ಸೈಟ್ಗೆ ಫುಲ್ ಅಂತ ಮಾಡ್ಕೊಟ್ಟಿದ್ದಾರೆ. ಅವಾಗೂ ಈ ಪ್ಲಾನ್ ಹೋದಾಗ ನಿಮ್ಮವ್ರು ಹೇಳಿದ್ರೆ ನಾವು ಅವಾಗೂ ಗೊತ್ತಾಗ್ತಾ ಇತ್ತು. ಆಮೇಲೆ ನಾನು ಮನೆ ಕಟ್ಟೋದು ರೆಡಿ ಮಾಡಿದಾಗ ನಿಲ್ಲಿಸ್ಬಿಟ್ಟೆ. ನೋಡಿ ಫುಲ್ ಅಂತ ಮಾಡಿದ್ದಾರೆ, ಫುಲ್ ಇಷ್ಟು ಲೆಂತ್ ಮಾಡಿದ್ದಾರೆ. ಏನು ಅಡಿಷನಲ್ ಏರಿಯಾ ಇದೆ ಅದನ್ನ ಸೇರಿಸ್ಕೊಂಡು ಮಾಡಿದ್ದಾರೆ.
ಇನ್ನು 1 to 15 ಅಲ್ಲಿ ಯಾರು ಸಣ್ಣ 1 to 15 ಅಲ್ಲಿ ಇನ್ನೂ ಇದೆ. 21 ಮೇಡಮ್ 21 ನೋಡಿ. ಎಲ್ಲ ಬೇಡ ಇದೆ ಒಂದು ನಿಮಿಷ ನಾನು ಈ ಚೆಕ್ ಇದು ಪ್ರೊಸೀಡಿಂಗ್ಸ್ ನಡೆಯಿತು ಸರ್. ಆಮೇಲೆ ಪ್ರತಿ ಪ್ರೊಸೀಡಿಂಗ್ಸು ಯಾವುದಕ್ಕೂ ಇದು ಮಾಡಿಲ್ಲ. ಈಗ ಇವ್ರು ಕ್ಲಬ್ ಹೌಸ್ ಎಲ್ಲಿ ಮಾಡಿದ್ರೆ ಅಂತ ಈ ಕ್ಲಬ್ ಇದು ಸ್ವಿಮ್ಮಿಂಗ್ ಪೂಲ್ ಸರ್, ಇದು ಕ್ಲಬ್ ಹೌಸ್, ಇದು ಪಾರ್ಕ್. 3 ಪಾರ್ಕ್ ಇದೆ ಇಲ್ಲಿ. ಸರ್ ಅಲ್ಲಿದೆ ಪಾರ್ಕ್, ಇಲ್ಲಿ ಅರ್ಧ ಚಿಲ್ಡ್ರನ್ ಪಾರ್ಕ್ ಮಾಡಿದ್ದಾರೆ, ಮಕ್ಕಳು ಆಡೋದಕ್ಕೆ ಮಾಡಿದ್ದಾರೆ. ಅಂದರೆ ವೆಕ್ಯುಮೆಂಟ್ಸ್ ಉಯ್ಯಾಲೆ ಅದು ಇದು ಇಲ್ಲ ಹಾಕಿದ್ದಾರೆ. ಇದು ಬಂದ್ಬಿಟ್ಟು ನನಗೆ CS ಐಟ್ ಅಲಾಟ್ಮೆಂಟ್ ರೂಲ್ಸ್ ಆಗಿದೆ 2015-16 ಆ ಹಿಂದೆ ಪ್ರೊಸೆಸಲ್ಲಿ ಏನು ಮಾಡಿದ್ರೆ ಅದನ್ನು ಚೆಕ್ ಮಾಡಿ ಸರ್ ನಮಗೂ ಪೇಪರಲ್ಲಿ ಬಂದ್ಮೇಲೆ ಗೊತ್ತಾಗಿದೆ ಅದು ಅಲಾಟ್ಮೆಂಟ್ ಆಗಿದೆ ಅಂತ. ಹೋದ ವರ್ಷ ನಿಮ್ಮ ಆನೇಕಲ್ ಅಭಿವೃದ್ಧಿ ಪ್ರಾಧಿಕಾರ ಒಂದು ಪೇಪರ್ ನೋಟಿಫಿಕೇಶನ್ ಕೊಡ್ತಾರೆ. ಆ ಪೇಪರ್ ನೋಟಿಫಿಕೇಶನ್ ಗೊತ್ತಾಗಿದ್ದು ಅದು ಅಲಾಟ್ಮೆಂಟ್. ನಾವು ಈಗ ಮೊನ್ನೆ ಎಲ್ಲ CS ಐಟ್ ವ್ಯಾಲ್ಯೂಯೇಷನ್ ಮಾಡಿದ್ವಿ, ಅದರಲ್ಲಿ ಏನು ಇದೆ ಮೇಡಮ್ ಕಲ್ಚರಲ್ ಆಕ್ಟಿವಿಟಿ ಚೆಕ್ ಮಾಡ್ಬೇಕು ಸರ್. ಇಂಡಿವಿಜುವಲ್ ನಾವು ಕನ್ಸಲ್ಟೇಟ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ನಾವೆಲ್ಲ ಇವಾಗ ಅದೇ ಸರ್ಕಸ್ ಮಾಡ್ತಾ ಇದ್ದೀವಿ, ಎಲ್ಲ ಫಸ್ಟ್ ಖಾತೆ ತಗೋಬೇಕು ಅಂತ ಹೇಳ್ಬಿಟ್ಟು ಸರ್. ಈಗ ಬೇರೆ ಎಷ್ಟೊಂದ್ ಕಡೆ ಮಾಡ್ತಾ ಇದೀವಿ. ಈಗ ಎಷ್ಟೊಂದ್ ಕಡೆ ಫಾರ್ ಎಕ್ಸಾಂಪಲ್ ಪೊಲೀಸ್ ಸ್ಟೇಷನ್ ಜಾಗ ಇಲ್ಲ. ಈಗ ಇಲ್ಲ, ನಾವೆಲ್ಲ ಕೊಡ್ತಾ ಇದೀವಿ ನಾವು. ಅದೇ 3 ಸತಿ ಲೆಟರ್ ಬರ್ದಿದ್ದೀವಿ ಬಾಸ್ ನಾವು. ಅವ್ರ CS ಐಟ್ ಯಾವ್ದು ಮನೆಯಿಂದ ಫೋನ್ ಮಾಡಿ. ನೋಡಿ ಅಯ್ಯೋ ಪಟ್ಟ ಅಂತ ಮಾಡ್ಕೊಳ್ತಾರೆ ಅಂತ ಅಲ್ಲಮ್ಮ ನಾವು ಅದೇ ನಾವು 3 ಡ್ರೈವೇ ಸತಿ ಲೆಟರ್ ತಗೊಂಡಿದ್ದೀವಿ. ಮಾಡ್ಕೊಂಡು ನಾವು ಹೆಚ್ಚು ಕಡಿಮೆ ಎಲ್ಲ ಸೇರಿಸಿ ಇವಾಗ ಆಯ್ತು ಸರ್. ಈಗ ಏನು ಮಾಡೋಣ ಹೇಳಿ ಸರ್, ಈಗ ಮಾತಾಡ್ಕೊಂಡು ಹೋದ್ರೆ ನಮಗೂ ನಿಮಗೂ ವೇಸ್ಟ್. ನಾವು ಊಟ ಮಾಡಿದ್ರೆ ನಮಗೂ ಸುಸ್ತಾಗ್ತಾ ಇದೆ. ಈಗ ಬೆಳಿಗ್ಗೆ ನಾಷ್ಟ ತಿಂದ್ಬಿಟ್ಟು ಬಂದಿದ್ರೆ ಮನೆಗೆ, ನಾವು ಆನೆಕಲ್ಲಿಂದ ಬಂದಿದ್ದು. ಈಗ CO ಇನ್ನೂ ಬಂದಿದೆ. ಇರೋಂಥ CS ಐಟ್ಗಳನ್ನು ಕೊಟ್ಟಿದ್ರು ಅದು ಇದೆಯಾ ಲಾಸ್ಟ್ ಇಯರ್ ಪೇಪರ್ ಅಡ್ರೆಸ್ ಯಾರಿಗೂ ಅಲಾಟ್ ಆದಂಗೆ ಯಾವುದು ಕೊಡಕ್ ಬರೋದೇ ಇಲ್ಲ. ಹೆಂಗ್ ಕೊಡ್ತೀರಾ ಎತ್ಕೊಂಡ್ಬಿಟ್ಟು ಇದನ್ನ? ಗೌರ್ಮೆಂಟ್ ಅಲ್ಲ, ನಿಮ್ ಪರ್ಮಿಷನ್ ಅಪ್ರೂವಲ್ ಇಲ್ದಿರೋ ಬಿಲ್ಡಿಂಗ್ ಕಟ್ಟವ್ರು, ಆ ಬಿಲ್ಡಿಂಗ್ ನೆತ್ಕೊಂಡು ನೀವು ಬಾಡಿಗೆ ಕೊಟ್ಟರೆ ನಾನು ಕೇಸ್ ಹಾಕ್ತೀನಿ, ಲೋಕಾಯುಕ್ತ ಕೊಡ್ತೀನಿ ಕಂಪ್ಲೇಂಟ್. ನಿಮ್ಮ ಮೇಲೇನೆ ಬರುತ್ತಲ್ಲ, ಅದೇಂಗ್ ಬರುತ್ತೆ? 23ರಿಂದ ಈ ಹೋದ ವರ್ಷ ಫೆಬ್ರವರಿ ನೋಟಿಫೈ ಮಾಡಿ ರೆಡ್ಡಿ ಇದ್ದಾಗ ಆಗಿದ್ದು ಮೇಡಮ್, ರೆಡ್ಡಿ ಇದ್ದಾಗ ಆಗಿದ್ದು. ಆಮೇಲೆ ಇವ್ರು ಬಂದ ಮೇಲೆ ಮಂಜೇಶ್ ಅವರು ಇನ್ನು ಆಗೋದಿಲ್ಲ ಅಂತ ಅವ್ರು ಆಮೇಲೆ ಲೆಟರ್ ಹಾಕಿದ್ರು. ಅದನ್ನ ಬಾಡಿಗೆ ಕೊಡ್ತಾ ಇದ್ದಾರೆ, ಬಾಡಿಗೆ ತಿಂತಾ ಇದ್ದಾರೆ. ಯಾರಪ್ಪ CS ಐಟಲ್ಲಿ ಬಾಡಿಗೆ ತಿನ್ನೋದಕ್ಕೆ ಯಾರು ಮಾಡ್ತಾರೆ? ಆ ಸ್ವಿಮ್ಮಿಂಗ್ ಪೂಲು ಬಾಡಿಗೆ ಕೊಟ್ಟವ್ರು ಏನಕ್ಕೆ? ಅಲ್ಲಿ ಒಬ್ಬ ಸ್ವಿಮ್ಮಿಂಗ್ ಕಲಿಸ್ಕೊಡೋಕೆ ಬರುತ್ತಲ್ಲ ಅವ್ರಿಗೆ ಸಂಬಳ. ಯಾವ ಸೈಟಲ್ಲಿ ನೀವು ಬಾಡಿಗೆ ಕೊಡ್ತೀರಾ? ನೋಟ್ ಮಾಡ್ಕೊಳ್ಳಿ ಮೇಡಮ್, ಇವ್ರು ಹೇಳಿದ್ರು ಒಂದು ನಿಮಿಷ ಒಂದೊಂದು ನೋಟ್ ಮಾಡ್ಕೊಳ್ಳಿ. MJR ಅಲ್ಲ, ವಾಪಸ್ MJR ವಾಪಸ್ OPUS ಸರ್ವೆ ನಂಬರ್ 185 ಅಲ್ಲ, ಇಷ್ಟಿರೋ 185 ಇದು STR ಈಗ ಎಷ್ಟು ಯಾರು ಇದು ಬಂದ್ಬಿಟ್ಟು ಎಷ್ಟೇ ಇನ್ನೊಂದು ಎಷ್ಟೇ 12 ಬಿಟ್ಟು ಮೇಲೆ ಈಗ ಹೇಳಿದ್ದೀವಿ. ಅಲ್ಲ ಎಷ್ಟೇ ಇನ್ನೊಂದಿದೆ. STR ಇನ್ನೊಂದಿದೆ, ಅದು ಜಂಪ್ ಪಾರ್ಕ್ ಅಂತ, ಬ್ರಿಕ್ ಫೀಲ್ಡ್ ಜಂಪ್ ಪಾರ್ಕ್. GM ಜಂಪ್ ಪಾರ್ಕ್ ಮೇಡಮ್ ನಾವು ಹೋಗ್ ಬಂದಿದ್ದಾರೆ. ಬಂದು ಹೇಳಿದ್ರು ಇದು ಮಾತ್ರ ಮಾಡಿದ್ರೆ ಮೇಡಮ್, ಆನೆಕಲ್ ಈಗ ಬಂದು ಹೇಳಿದ್ರು ಕನ್ನಡ ಈ ಲೋಟ ಮಾತ್ರ ನೋಡ್ಬಿಡ್ತಾರೆ. ಎಲ್ಲ ನಾವು ಅದೇ ನೀವು ನಾವೀಗ ಅದೇ ಮಾಡ್ತಾ ಇದೀವಿ. ಹೆಚ್ಚು ಕಡಿಮೆ ಕಮಿಷನರ್ ಸರ್ ಅವರು ಹೇಳಿದ್ರು ಎಷ್ಟು ಕಂಪ್ಲೇಂಟ್ ಇದೆ ಎಲ್ಲ ಫುಲ್ ಮಾಡ್ಕೊಳ್ಳಿ, ಏನು ಆಕ್ಷನ್ ಆಗಿದೆ ಏನು ಆಕ್ಷನ್ ಆಗಿದೆ ನೋಡಿ ಅಂತ ಹೇಳಿದ್ರೆ ಸರ್ ಅದನ್ನ ಮಾಡ್ತಾ ಇದೀವಿ. ಅವ್ರಿಗೆ 2 ಸತಿ ಫೋನ್ ಮಾಡಿದ್ದೀನಿ, ಅವರಂತೂ ಸ್ಪಂದಿಸ ಕಳಿಸಿದ ಮೇಡಮ್ ಹತ್ರನೇ ಅವರೇ. ಅದಕ್ಕೆ ನಾನು ಹೇಳ್ತಾ ಇರೋದು, ಈಗ ನೀವು ಓವರ್ ಆಲ್ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಹಿಂಗ ಆಗಿದೆ ಅಂತ ನೀವು ನಮಗೆ ಇಲ್ಲಿಗೆ ಕೊಟ್ಟಿರೋದ್ರೆ ನಮ್ಮ ದೂರ ಜೀವನ ಯಾವ್ದಾದ್ರು ಕಾಪಿ ಕೊಡಿ. ಇಲ್ಲಿ ಕೊಡ್ಲಿಲ್ಲ, ಅಲ್ಲಿಗೆ ಕೊಡ್ಬೇಕಾದ್ರೆ ಇಲ್ಲಿಗೆ ಇವಾಗ ಬೇಕಾದ್ರೆ ಹಾಕ್ತೀವಿ. ಆಯ್ತು, ನಾನು ತಪ್ಕೊಂಡು ಟಕ್ ಅಂತ ಬಿಟ್ಟು 3 ಬಟ್ಟೆ ಮಾಡ್ಕೊಂಡು ಮೊದಲೇ ಕೊಡೋಗಿದ್ರೆ ಕೊಡಿ. ಇಲ್ಲಾಂದ್ರೆ ಈ ತರ ಆಗ್ತಾ ಇದೆ, ನೀವು ಬೇಕಾದ್ರೆ ಅದ್ರಲ್ಲಿ ಸೇರಿಸ್ಕೊಡಿ. ಎಂಟೈರ್ ನೀವು ಬೆಂಗಳೂರು ಸುತ್ತಮುತ್ತ ಎಲ್ಲದೂ ಕೂಡ ನೀವು ಪರಿಶೀಲನೆ ಮಾಡಿರ್ತಾರೆ ಕೊಡಿ. ಏರಿಯಾ ಬಂದು ಬೇರೆ ಜಾಗ ಗೌರ್ಮೆಂಟ್ ಎಲ್ಲ ನಮ್ಗೆ ಮಾಡ್ಕೊಡ್ತಾರೆ ಜಮೀನ. ಮಾಡ್ಕೊಡ್ತಾರ ಅವರು. ಇಲ್ಲ ಇಲ್ಲ ಖಾಲಿ ಕೊಡಿ. ಇನ್ನೊಂದು ಯಾವುದು AMR ಬ್ರಿಕ್ ಏನಾಯ್ತು ಜಂಪ್ ಪಾರ್ಕ್ ಮೇಡಮ್. ಅಲ್ಲಿ ಹೋಗಿ ಆನೆಕಲ್ ಇನ್ನೊಂದು ಇದು ಇದು ಬ್ರಿಕ್ ಫೀಲ್ಡ್ ಶೆಲ್ಟರ್ ಫೀಲ್ಡ್ ಸೆಂಟರ್ ಸರ್ ಸರ್ವೆ ನಂಬರ್ ಇದು 50. ಫಸ್ಟ್ ಮೇಡಮ್, ಅದರಲ್ಲಿ ಫಸ್ಟ್ನೇದ್ರಲ್ಲಿ ಸರ್ವೆ ನಂಬರ್ 185/1 ಮೇಡಮ್. ಎರಡರಲ್ಲಿ ಏನು ಇಷ್ಟು ಹೇಳಿದ್ರು? ಕೆರೆಯಲ್ಲಿ ರಸ್ತೆ, ರಸ್ತೆ ಮೇಡಮ್ 3 ರೋಡ್ ಕೇಳ್ಕೊಳ್ಳಿ ಸರ್, 3 ಇದೆ. ಕೆರೆಯಲ್ಲಿ ರಸ್ತೆ, ಬಪ್ಪರ್ಜುನಲ್ಲಿ ಇದೆ, ಆಮೇಲೆ ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ರಾಜಕಾಲುವೆ ಸೆಂಟ್ರಲ್ ಇದೆ, ಮುಚ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಗುಂಡುತೋಪನ ಇದು ಕಟ್ತಾವ್ರೆ, ಏನು ಕ್ಲಬ್ ಹೌಸ್. ಅದು ಕ್ಲಬ್ ಹೌಸ್ ಬಂದು CS ಐಟ ಗುಂಡೋ ಪಕ್ಕದ್ದು, ಇದು ಗುಂಡುತೋಪು ಪಕ್ಕದ್ದು ಅದ್ರ ಸೈಡ್ ಮಾಡಿ.
ನೀವು ಚೆಕ್ ಮಾಡಿದ್ರಿ ಇವ್ರು ಬಂದಿದ್ರು ಯಾರು ಪ್ರಸಾದ್ ಬಂದ್ರಲ್ಲ ಎಲ್ಲ ಅದು ಏನೋ 2 ಸತಿ ಬಂದ ಮೇಲೆ ಬಂದ್ರು. ಅದಕ್ಕೆ ಪಿ ಡಿ ಒ ಒಂದು ಲೆಟರ್ ಬರ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಪಿ ಡಿ ಒ ಕಡೆಯಿಂದ ನಿಮ್ಗೆ ಲೆಟರ್ ಬರ್ಸಿದ್ದೀನಿ ನಾನು, ಖಾತಾಗಳು ಕ್ಯಾನ್ಸಲ್ ನೆಕ್ಸ್ಟ್ ಮಾಡೋದು. ಹೇಳಿ ಅದು ರೋಡ್ ಒಂದು ಬ್ರಿಕ್ ಫೀಲ್ಡ್ ಬೆಳಗಾವಿ ಬ್ರಿಕ್ ಫೀಲ್ಡ್ ಅಲ್ಲಿ ಮೇಡಮ್ ಅದರಲ್ಲಿ Club house. 1 to 15 ಸೈಟ್ ನಂಬರ್ 1 to 15 ಮೇಡಮ್. ಆಮೇಲೆ ಕ್ಲಬ್ ಹೌಸ್ ಇಲ್ಲ ಒಂದು ನಿಮಿಷ, ಸೈಟ್ ನಂಬರ್ 1 to 15 ಅಲ್ಲಿ ಮೇಡಮ್ ರೋಡ್ಗೆ ಅಂತ ಏನ್ ಬಿಟ್ಟಿದ್ರು ಅದನ್ನು ಸೇರಿಸಿ ಮಾರಾಟ ಮಾಡಿದ್ದಾರೆ. ಅದರಲ್ಲಿ ಈಗ ಬಿಲ್ಡಿಂಗ್ಸ್ ಕೂಡ ಆಗ್ತದೆ ಆಗೋಗಿದೆ. ರೂಲ್ಸ್ ಕೊಟ್ಟಿದ್ದಾರೆ. ಪ್ಯಾನ್ ಅಪ್ಲೋರ್ ಒಂದಕ್ಕೆ, ಇನ್ನೆರಡಕ್ಕೂ ಒಂದಕ್ಕೆ ಅಪ್ರೂವಲ್ ಇಲ್ಲ, 3ಕ್ಕೆ ನೀದೊಂದು. ನಮ್ದೊಂದು ಗೌರ್ಮೆಂಟ್ ಪತ್ರ ಇದೆಯಾ ಅದು ಸೈಟ್ ನಂಬರ್ 6 ಏನ್ ಸರ್? ಸೈಟ್ ನಂಬರ್ 6 ಕಿತ್ತೂರು ಪತ್ರ ಇದೆ ಅಲ್ಲಿ. ನೆಕ್ಸ್ಟ್ ಮೇಡಮ್ CSIT ಯುಟಿಲೈಸೇಷನ್ ಆಮೇಲೆ ಇದು ಏನು ಪಾರ್ಟಿ ಒಂದೇ ಸರ್ವೆ ನಂಬರ್ ಇದೆ ತೊಂದರೆ ಇಲ್ಲ ಮೇಡಮ್. ಸರ್ವೆ ನಂಬರ್ 57 ಅಲ್ಲ ಒಂದೇ ಸರ್ವೆ ನಂಬರ್. ರಾಜಕಾಲುವೆನ ಅಥವಾ ಎಷ್ಟು ಬಿ ಕಟ್ಟಿದ್ದಾರೆ ಮೇಡಮ್ ಲಾಸ್ಟ್ ಟೈಮ್ 3 ಹೇಳಿದ್ದು ಆನೆಕಲ್ಲು ಬರುತ್ತೆ ಹೌದು. ಫಸ್ಟ್ ಎರಡನ್ನು ಕೂಡ ಎರಡು ಎಷ್ಟು? ಅದು ರಾಜಕಾಲುವೆ ಮೇಲೆ ಎಷ್ಟು ಬಿ ಕಟ್ಟಿದ್ದಾರೆ ಅದರಲ್ಲಿ ಆನೆಕಲ್ 57 ಯೂಶಲಿ STP ಏನ್ ಮಾಡ್ತೀವಿ, ಲೋ ಲೈಯಿಂಗ್ ಏರಿಯಾ ಸೈಟ್ ಏನ್ ಮಾಡಿರ್ತೀವಿ ಅದಕ್ಕಿಂತ ನೀರು ಡೌನಿಗೆ ಬರಾಗಿರ್ಬೇಕು ಅಂತ ಹೇಳ್ಬಿಟ್ಟು ಡೌನ್ ಇರೋ ಏರಿಯಾದಲ್ಲೇ ನೀವು ಪಾರ್ಕ್ ಮಾಡಿ ಪಾರ್ಕ್ ಒಳಗಡೆ STP ಕಟ್ಟಬೇಕಂತ ಸರ್ಕಾರ ನಿಯಮ. ಅದರಲ್ಲೇ ಕಟ್ಟಬೇಕು, ಬಟ್ ನೀರು ಹರಿಯೋದಕ್ಕೆ ತೊಂದರೆ ಮಾಡಬಾರ್ದು, ಅದನ್ನ ಚೆಕ್ ಮಾಡಬೇಕು. ಇಲ್ಲ ರಾಜಕಾಲುವೆ ಡೆಮೊಲೇಷನ್ ಆಗೇ ಆಗುತ್ತೆ. ನನಗೆ ಕೊಟ್ಟೆ ತಹಸೀಲ್ದಾರ್ಗೆ ಅದು RI ಡೆಪ್ಟಿ ತಹಸೀಲ್ದಾರ್ ಬಂದಿದ್ದಾರೆ, ಅದನ್ನೆಲ್ಲ ನೋಡಿದ್ದಾರೆ, ಮಾರ್ಕಿಂಗ್ ಎಲ್ಲ ಆಗೋಗಿದೆ. ಇನ್ನೇನ್ ಕಂಪ್ಲೇಂಟ್ಸ್? ಅದೇ ಇದು ಸೈಟ್ ನಂಬರ್ ಪಾರ್ಟಿಯಲ್ಲಿ ಯಾವುದೇ ಅಪ್ರೂವಲ್ ತಗೊಂಡಿದೆ ಬಾಡಿಗೆ ಕಟ್ಕೊಟ್ಟಿದ್ದಾರೆ, ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಪಾರ್ಟಿ ಸೈಟ್ ನಂಬರ್. ಅಂದ್ರೆ ನಮ್ಮ CA ಸೈಟ್ ಪಕ್ಕದಲ್ಲೇ ಮಾಡಿಕೊಟ್ಟಿದ್ದಾರೆ. ಯಾವುದೇ ನಿಮ್ಮ ಹತ್ರ ಅಪ್ರೂವಲ್ ತಗೊಂಡಿಲ್ಲ, ಪಂಚಾಯತಿಯಲ್ಲಿ ಅಪ್ರೂವಲ್ ರೆಸಿಡೆನ್ಷಿಯಲ್ ಯೂಸ್ ನ ಕಮರ್ಷಿಯಲ್ ಮಾಡ್ತಾರೆ. ಕಮರ್ಷಿಯಲ್ ಮಾಡಿದ್ದಾರೆ ಬಿಲ್ಡರ್. ಅದಕ್ಕೆ ಹಳೇದು ಇದ್ರದ್ದು ಬೆಣಗಂಡಿ ಇದೆ ಮೇಡಮ್ 57 57 ಹೌದು, 2 AMR ನಿಮ್ಗೆ 57 ಅಂತ ಸರ್ವೆ ನಂಬರ್ ಒಂದೇ ಅಲ್ವಾ, 17 ಎಕರೆ. ಅದರಲ್ಲಿ ಇನ್ನೊಂದು 14 ಎಕರೆ ಇದೆ, ಇನ್ನು 10 ಎಕರೆ ಖರಾಬ್, ಅದನ್ನು ಯೂಸ್ ಮಾಡ್ಕೊಂಡು ಖರಾಬ್ದು ಯಾವ ಖರಾಬ್ ಅಂತ ಚೆಕ್ ಮಾಡ್ಕೊತೀವಿ. ಅದನ್ನ ನೀವು ಒಂಚೂರು ಪಟ್ಟಂತ ಬರ್ಕೊಡಂಗಿದೆ ಅಷ್ಟು ಬರ್ಕೊಟ್ಬಿಡಿ ಬರುತ್ತೆ ಸಿಗ್ತಾ. ಆಯ್ತು, ಅದು ತೊಂದರೆ ಇಲ್ಲ, ನೀವು ಕೊಡೋರಂತೆ. ನಾನೇನು ಕೇಳ್ತಾ ಇದ್ದೀನಿ ಮೇಡಮ್, ಗ್ರೀವೆನ್ಸ್ ಇದಕ್ಕೆ ಸಂಬಂಧಪಟ್ಟ ಮೇಡಮ್ ನಾವು ಸ್ಪೆಸಿಫಿಕ್ ಚೆಕ್ ಮಾಡ್ಕೊಳ್ಳೋಣ, ಇದನ್ನು ತೊಂದರೆ ಇಲ್ಲ. ಅಲ್ಲಿ ಹೆಂಗಂದ್ರೆ ಪಂಚಾಯತಿ ಪಂಚಾಯತಿ ಇರ್ತದೆ, ನಾವು ರಿಲೀಸ್ ಮಾಡ್ಬೇಕಾದ್ರೆ ಸ್ಪೆಸಿಫಿಕ್ ಆಗಿ ಅವರಿಗೆ ಎಷ್ಟು ಕೊಟ್ಟಿದ್ರು ಇರ್ತದೆ. ಪಂಚಾಯತಿ ಬರ್ದಿದೆ ನೋಡಿ ಸರ್, ನಾನೇ ಬರ್ಸಿದ್ದೆ ಬಲವಂತ ಮಾಡಿ. ಪಂಚಾಯತಿಲಿ ಅವ್ರ ಹತ್ರ ಪತ್ರ ಇರ್ತದೆ, ಅವರಲ್ಲಿ ಮೆಜರ್ಮೆಂಟ್ ಹಾಕ್ಬಿಡ್ತಾರೆ. ಈಗ ಇವಳ ಪ್ರಕಾರವಾಗಿ ಪಂಚಾಯತಿ ಇವರು ಈಗ ತಪ್ಪಾಗಿದೆ ಅಂತ ಹೇಳಿದ ಮೇಲೆ ಪಂಚಾಯತಿ ಮೆಜರ್ಮೆಂಟ್ ಕಡಿಮೆ ಮಾಡಿದಾರಲ್ವ, 57 ಅಲ್ಲಿಂದ ಖಾತಾ ನಿಲ್ಸಕ್ಕೆ ಹೇಳಿ ನಿಮ್ಗೆ ಲೆಟರ್ ಬರ್ಸಿದ್ದೆ. PDO ನಿಮ್ಗೆ ಬರ್ದಿದ್ರು, ಯಾರಿಗೆ ದೇವಪ್ರಸಾದ್ಗೆ. ಅವ್ರು ಏನು, ನಾನು ತುಂಬಾ ಸ್ಟ್ರಿಕ್ಟ್ ಆಫೀಸರ್, ಲಾಸ್ಟ್ ವಿಡಿಯೋ ಓಡ್ತಾ ಇದೆ, ನಾನು ತುಂಬಾ ಸ್ಟ್ರಿಕ್ಟು ಅಂತ ಅಲ್ಲಿ ಬರಲೂ ಇಲ್ಲ. ನನ್ನ ಬಲವಂತಕ್ಕೆ ಒಂದು ದಿವಸ ಬರ್ತೀರಾ ಇಲ್ಲ ನನಗೊಂದು ದನ್ನಿ ಕೊಡ್ಬೇಕಂತ ಬಂದರು. ಅಲ್ಲೂ ಅವತ್ತು ನಿಮ್ಮ ಹತ್ರ ಬಂದೋದಾಗ 3 ದಿವಸ ಬಿಟ್ಟು ಬಂತು. ಅದು ನನ್ನ ಫೋನ್ ಕಾಲ್ ಸತತವಾಗಿ ಫೋನ್ ಪಿಕ್ ಮಾಡಲ್ಲ. ನಾವು ಕೇಳೋದೇ ಒಂದು, ಇವ್ರು ಯಾವ ನಿಮ್ದು ಇಶ್ಯೂ ಕರೆಕ್ಟ್ ಇದೆ. ನಿಮ್ಮ ಇಶ್ಯೂ ನಮ್ದಕ್ಕಿಂತ ಜಾಸ್ತಿ ನಿಮ್ಮ ಇಶ್ಯೂ ಸಾಲ್ವ್ ಆಗಬೇಕಾಗಿರೋದು ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ. ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲೆಲ್ಲಿ ಬರುತ್ತೋ ಅಂತ ನೀವು ಕೂಡಿಸ್ಕೊಡ್ತಾರೋ ಆ ಜಾಗದಲ್ಲಿ ಮಾತ್ರ ಅವ್ರು ಮಾಡ್ಕೊಳ್ಳಿಕ್ಕಾಗುತ್ತೆ. ಬೇರೆ ಜಾಗ 57 ಕ್ಲಬ್ ಹೌಸ್ ಒಂದು ಕ್ಲಬ್ ಹೌಸ್ ನಿಮ್ಮ CSI ರಾಜಕಾಲುವೆ 57 ಅದರಲ್ಲೇ 57 ಇರೋದು ರಾಜಕಾಲುವೆ. ಆ ರಾಜಕಾಲುವೆ ಮೇಲೆ STP ಕಟ್ಟಿರೋದು. ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಎರಡರಲ್ಲೂ ರಾಜಕಾಲುವೆ ಒತ್ತುವರಿ, STP ಕಟ್ಟಿರೋದು ರಾಜಕಾಲುವೆ ಮೇಲೆ. ಜಂಪರ್ಕಲ್ಲೂ ರಾಜಕಾಲುವೆ ಸೆಂಟ್ರಲ್ ಹೋಗುತ್ತೆ, ಅದರ ಮೇಲೆ ಕ್ಲಬ್ ಹೌಸ್ ಅಲ್ಲ, ಗುಂಡ್ತೋಪ್ ಪಕ್ಕದಲ್ಲಿ ಗುಂಡ್ತೋಪ್ ಸರ್ ಮೇಡಮ್. ಇದು ನೋಡಿ ಮೇಡಮ್, ಇದು ಕೆರೆ ಮೇಡಮ್. ಇದು ಕೆರೆ ಪಕ್ಕದಲ್ಲಿ ಹೆಂಗ್ ಮೇಡಮ್ ಕೊಡಕ್ ಬರುತ್ತೆ ನೀವು? ಇದು ಕೆರೆನೇ ಮೇಡಮ್. ಈಗ ಲೇಔಟ್ ಏನಿದೆಯೋ ನೀವು ಬನ್ನಿ ನೋಡಿ, ಇದಕ್ಕೆ ಇದು ನೋಡಿ ಮೇಡಮ್. ಈಗ ನಿಮ್ಗೆ ಹೇಳಿ ಮೇಡಮ್ ಯಾವ ತರ ಹೇಳ್ಬೇಕಂತ ನಿಮ್ಗೆ ಮೇಡಮ್, ಈಗ ಯಾವ ತರ ಹೇಳ್ಬೇಕು ಮೇಡಮ್? ಇದು ಕೆರೆ, ಇದು ಲೇಔಟ್ ಮೇಡಮ್, ಅಟ್ಯಾಚ್. ಇಲ್ಲಿ ಕೆರೆಗೆ ಕಾಂಪೌಂಡ್ ಹಾಕೊಂಡಿದ್ದಾರೆ. ಇಲ್ಲಿ ಇಷ್ಟು ಜಾಗ ಕೆರೆ, ಇದಕ್ಕೆ ಎಂಟ್ರೆನ್ಸೇ ಇಲ್ಲ. ಇದನ್ನೇನು ಮಾಡಿದ್ರೆ ಇಲ್ಲಿ ಕಟ್ ಮಾಡಿಬಿಟ್ಟು ಕೆರೆನ ಯೂಸ್ ಮಾಡ್ಕೊಂಡ್ರೆ ಇವ್ರ ರೆವಿನ್ಯೂ ಡಿಪಾರ್ಟ್ಮೆಂಟು ಟಚ್ ಮಾಡಿಲ್ಲ, ನೀವು ಅಪ್ರೂವಲ್ ಕೊಡೋದು ನೀವು ನೋಡಲಿಲ್ಲ. ಕೆರೆಯಲ್ಲಿ ದಾರಿ ಕೊಡೋದು ಬರೋದೇ ಇಲ್ಲ. ಕೆರೆಯಲ್ಲಿ ಬೋರ್ವೆಲ್ ಹಾಕಿ ಪಂಚಾಯತಿ ಯಾವ ವರ್ಷದ ಅಪ್ರೂವಲ್? ಹೊಸದ್ದು ಜಬ್ಬರ್ ನೋಡಿ ಏನಾಗಿದೆ ನೋಡಿ ಸರ್. ಇಲ್ಲಿ ಕೆರೆಯಲ್ಲಿ ಎಂಟ್ರೆನ್ಸ್ ಅಲ್ಲ, ಬುದ್ಧಿವಂತರು ಅಧಿಕಾರಿಗಳು ಇಲ್ಲಿ ಪಂಚಾಯತಿ ಬೋರ್ವೆಲ್ ಹಾಕಿದೆ.
ಈ ಎಂಟ್ರೆನ್ಸ್ ಅಲ್ಲೇ ಬೋರ್ವೆಲ್ ಆಗಿದೆ. ಯಾಕಪ್ಪ ಸ್ವಂತ ಜಾಗಕ್ಕೆ ಬೇಕಾಗ್ತಾ ಇದ್ರು, ಅದಕ್ಕೆ ಕೆರೆ ಆಗಿರೋದಕ್ಕೆ ಹಾಕಿ ಊರು ಚೋಡಗಳಿಗೆ ನೀರು ಕೊಟ್ಟಿದ್ದಾರೆ. ಅದನ್ನ ಇವ್ರು ಎಂಟ್ರೆನ್ಸ್ ಅಲ್ಲಿ ಡಬಲ್ ಡೋರ್ ಇಟ್ಕೊಂಡು ಇವ್ರು ಏನು ಬರಬಾರ್ದು. ಅದು ಅಪ್ರೂವಲ್ ಟೋಟಲ್ ಕ್ಯಾನ್ಸಲ್ ಆಗುತ್ತೆ ಮೇಡಮ್. ನೀವು ಅಲ್ಲಿ ನೋಡಿದ್ರೆ ಟೋಟಲ್ ಒಂದು ಸೈಟು ಇಲ್ಲ. ಅದಕ್ಕೆ ದಾರಿನೇ ಹೇಳ್ತೇವೆ, ನೀವು ಅಪ್ರೂವಲ್ ಹೆಂಗೆ ಕೊಡ್ತೀರಾ? ನಾನು ಬರ್ದಿದ್ದೀನಿ ಲೋಕಾಯುಕ್ತಕ್ಕೆ, ನಿಮ್ಮ ಮುಗಿಸ್ಕೊಂಡು ಅದು ಲೋಕಾಯುಕ್ತ ಇಲ್ಲಿ ಮುಂದಾಡಿ ಚೇರ್ಮನ್ ಅವನ ಹೆಸರನ್ನ ಇದೆ ಕೊಡೋಣ ಒಳ್ಳೆಯದು ಯಾರು ಚೇರ್ಮನ್ ಎಷ್ಟೇ ಎಷ್ಟೇ ಚೇರ್ಮನ್ ಆಗಿದೆ ಎಷ್ಟೇ ಅದಲ್ಲಪ್ಪ, ಜಿಲ್ಲಾ ಪಂಚಾಯತ್ ಆಗಿದ್ದು ಮುಂದಾಜು. ಅವ್ರು ಯಾಕೆ ಬರ್ತಾರೆ? ಎಷ್ಟೇ ಇದ್ದಲ್ಲಪ್ಪ ಅದು ಹೇಳಿ ಯಾವ ಗುಡಿ ಅದು RDC 57. ಈ ಏರಿಯಾದಲ್ಲಿ ನೀವು ಬೆಳಗಾನೆ ಯಾವುದು ಈ ಕೆರೆ ಇದು ಸಜಾಪುರ ಒಂದು ಅದು ಮಾರ್ಚ್ ಇವ್ರು ಆನೆಕಲ್ಲಿನ ಮನೆಗೆ? ಅಲ್ಲ ಅಲ್ಲ ಮಾದಪ್ಪ ನಡಿ ಮಹಾಲ್ ಚೌಡ್ ನಡಿ ಮಾಲ್ ಚೌಡಲ್ಲಿ ಏನ್ ನಂಬರ್ ಲೈನ್ ಅದು ಓಕೆ ಸರ್ ನಂಬರ್ ಹೌದು ತಂದ್ಲೇ ಬಿಡಿ ಎಲ್ಲರೂ ನಾವು ನಿಮ್ಮ ಹತ್ರ ಇದೆ ನೋಡಿ ಸರ್. ಮನೆ ಕೊಟ್ಟೋಗಿದ್ದೀನಿ ಕೆಳಗಡೆ, ಕೆರೆ ಪಕ್ಕ ಅಟ್ಯಾಚ್ ಇದೆ ನೋಡಿ ಸರ್. ನೋಡಿ ಕಾಣಿಸುತ್ತೆ ಈಗ ಅದರಲ್ಲೇ ವ್ಯಾಪಾರ ಮೇಡಮ್ ಬಗ್ಗೆ ತೋರಿಸಿ ಗೊತ್ತಾಗುತ್ತೆ. ಇಲ್ಲಿ ಒಂದು ರೋಡ್ ಪೂರ್ತಿ ಮಾರ್ಕ್ ಮಾಡಿದ್ದಾರೆ. 2 ರೋಡ್ ಇಲ್ಲ, ಒಂದು ರೋಡ್ ಇದು ಆಕ್ಚುಲಿ ರೋಡ್ ಆಕ್ಸೆಸ್ ಬರೀ ಸರ್ ಮಂಜೇಶ್ ಅವ್ರು ಹೇಳಿದ್ದಾರೆ ಟೈಮಿಗೆ ಬರಬೇಕು. ನಾನು ವಿಡಿಯೋ ಮಾಡಲಿಲ್ಲ, ಬರಲ್ಲ. ಏನು ಸಾಂಬ್ರಾಣಿ ಪಾಡಿ ಫುಲ್ ಹೊಗೆ ತುಂಬ ಕಾನೂನಲ್ಲಿದೆ. ಕಾನೂನಿಂದ ಹಾಕಿ ದೇವ್ರು ನಮಗೂ ದೇವರು ಏನು ಹೊಗೆ ಅಯ್ಯಪ್ಪ ಬರೋಪ್ಪ ಹೊಗೆ ಹಾಕಿ ತುಂಬಿಟ್ಟಿರ್ಬೇಕು. ವಿಡಿಯೋ ಮೇಡಮ್ ನಾನೆಲ್ಲ ಬಂದಾಗೂ ಸೀಕ್ರೆಟ್ ತಗೊಂಡು ವಿಡಿಯೋ ಮಾಡೇ ಮಾಡಿದ್ವಿ. ಪ್ರತಿ ಒಂದು ಕಚೇರಿಯಲ್ಲಿ ಮಾಡಿರ್ತೀನಿ. ನಿಮ್ಮ ಹತ್ರ ಬಂದಲ್ಲ, ಇವಾಗ ಓಪನ್ ಮಾಡಿ ಅಂದರೆ ಗೂಗಲಲ್ಲಿ ತೆಗೆದುಕೊಡ್ತೀನಿ. ನೀವೇನು ಮಾತಾಡಿದ್ರಿ, ನಾನೇನು ಮಾತಾಡಿದ್ರಿ, ಪ್ರತಿ ಒಂದು ನಿಮ್ಮ MD ಹತ್ರ ಮಾತಾಡಿದ್ದು ಅದು ಕೊಡು. ನಾನು ಎಲ್ಲಿಗೆ ಹೋದ್ರು ವಿಡಿಯೋ ಇಲ್ದಿರೋ ಹೋಗೋದಿಲ್ಲ. ಯಾಕಂದ್ರೆ ನಾಳೆ ಬೆಳಗ್ಗೆ ಇಲ್ಲಿ ಬಂದ ಮಹೇಶ್ ಗಲಾಟೆ ಮಾಡ್ದ, ಇನ್ನೊಂದು ಮಾಡ್ದ, ಪ್ರೂಫ್ ಇರ್ತದೆ. ಕಂಪ್ಲೇಂಟ್ ಆಗಿದ್ರೆ ಇನ್ನೊಂದು ನಾವು ಇಕ್ತೀರಲ್ಲ ಮುಂದೆ ಪೊಲೀಸವ್ರ ಮುಂದೆ. ನಮ್ಮ ಸೇಫ್ಟಿಗೆ ನಮ್ಮ ರವಿಕೃಷ್ಣ ರೆಡ್ಡಿ ಹೇಳ್ಕೊಡೋದು ನಮ್ಮ ಸೇಫ್ಟಿಗೆ ನಾವು ವಿಡಿಯೋ ಮಾಡ್ಕೊಂಡು ಇನ್ನೊಬ್ಬರನ್ನ ತೇಜವಾದಕ್ಕೆ ಮಾಡ್ಕೊಂಬಾರಲ್ಲ. ನಾನು ಕೇಳ್ತಾ ಇರೋದು ನನ್ನ ಜಾಗ ಕೇಳ್ತಾರೆ. ನೀವು ಉಳಿಸೋದಕ್ಕೆ ಸರ್ಕಾರಿ ಜಾಗ ನೀವು ಉಳಿಸ್ಬೇಕು. ಹಾಗಾಗಿ ನೀವು ಉಳಿಸಿ ಅಂತ ನಾವು ಕೇಳೋದು ಬಂದಿದ್ವಿ. ಈಗ ನೀವು ಮೇಡಮ್ ಈಗ 57 ನೀವು ಹೊಡಿತೀರ ನಿಜವಾಗ್ಲೂ. ನನ್ನ ಮನೆ ತಗೊಂಡಿದ್ದು 1,85,00,000 ತಗೊಂಡಿದ್ವಿ. ಇವತ್ತು ನೀವು ಹೊರದ್ರೆ ಅದು 50 ಲಕ್ಷಕ್ಕೆ ಆದರೂ ಹೊಡಿಬೇಕು. 50 ಲಕ್ಷಕ್ಕಲ್ಲ 40 ಲಕ್ಷಕ್ಕೆ ಹೋಗಿದೆ ನನ್ನ ಮನೆ. ಬಟ್ ನಂದು 2 ಮನೆ ಇದೆ, 2 ಮನೆ ಬಿದ್ದರೂ ಪರವಾಗಿಲ್ಲ, ನನಗೆ ಹೊಡಿಬೇಕು. ಸರ್ಕಾರಿ ಜಾಗದಲ್ಲಿ ಯಾರು ಹಾಕೊಂಡಿದ್ದಾರೆ? ಇವಾಗ ನನ್ನ ಮನೆ ಇದೆ 1.25 ಕೋಟಿಗೆ 1.25 ಕೋಟಿ ಕೊಟ್ಟರೆ ಈಗ ಲೇಔಟ್ ಹೋದ್ರೆ ನಾನು ತೊಗೊಂಡ್ಬಿಡ್ತಾರೆ. ನೀನು ಇದ್ರೆ ಆಚೆ ಹೋಗ್ಬಿಟ್ರೆ ಸಾಕು ಅನ್ನೋ ಅವ್ರ ಆಸೆ. ಯಾಕಂದರೆ ಇದೆಲ್ಲ ಲಿಟಿಗೇಷನ್ ಹಾಕಿರುತ್ತೆ. ಹಾಗಾಗಿ ನಾನು ಸ್ವಚ್ಛವಾಗಿದ್ದರೆ ನನ್ನ ಸಮಾಜವಾಗಿ ಸ್ವಚ್ಛವಾಗಿ ತೊಳಿಬೋದು. ಈಗ ಯಾರನ್ನ ಒಬ್ರು ಬಂದು ಹೋರಾಟ ನಿನ್ನ ಲೇಔಟಲ್ಲೇ ಗಲೀಜಿಟ್ಕೊಂಡು ನಮ್ಮ ಲೇಔಟ್ಗೆ ಯಾಕೆ ಬರ್ತೀಯ ಅಂತ ನಾನೇನು ಮಾಡಲಿ? ಫಸ್ಟ್ ನಾನು ಲೇಔಟ್ ತೊಳೆದ್ಬಿಡ್ಬೇಕು. ತೊಳಿಬೇಕಾದ್ರೆ ನೀವು ಮಾಡ್ತಾರೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಇಷ್ಟೊಂದು ಹೋರಾಟ. ಅವ್ರು ಈ ನಡುವೆ ಸಿಕ್ಲಿಲ್ಲ. ಅವ್ರು ಹೇಳಿರೋ ಮಾತುಗಳು ಆ ವಿಡಿಯೋಗಳು ಬೇಕಾದ್ರೆ ನಿಮ್ಗೆ ಹಾಕ್ತೀನಿ ನೋಡಿ. ವಾರದಲ್ಲಿ ನಮ್ಮಲ್ಲಿ ಸ್ನಗ್ಗ ಬಿಡೋದ್ರೆ ಯಾರು ಬಂದರೂ ಇಲ್ಲ. ಹಂಗೆ ಬೇಕಾದ್ರೆ ಈ ವಿಡಿಯೋ ಆದ್ಮೇಲೆ ನಿಮ್ಮ ವಿಡಿಯೋಗಳು ಇಕ್ತೀನಿ ನೋಡಿ ಮೇಡಮ್. ಮಂಜೇಶ್ ಅವರು ಒಂದು 25 ವಿಡಿಯೋಗಳು 25 ಸಿಕ್ಕೇ ಹೋಗಿರೋದಕ್ಕೆ ಡೇಟ್ಸ್ ಸಮೇತ ಒಂದೊಂದು ವಿಡಿಯೋನು ನಾಳೆಯಿಂದ ಹಾಕ್ತೀನಿ. ಇದು ನಿಮ್ಮ ಹತ್ರ ಮುಗಿಸ್ಕೊಂಡೆ ಹಾಕೋದು. ಅಕ್ರಮ ಕೊಟ್ಟವ್ರು ಹೊಡಿಲೇಬೇಕು. ನನ್ನ ಮಗ ಯಾವಾಗೂ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾನೆ ಡೈಲಿ, ಆದರೂ ಹೊಡಿಲೇಬೇಕು. ಅದು ಅಕ್ರಮ. ಅದೇ ಲೇಔಟ್ ಅಲ್ಲಿ ಅದೇ ಹೇಳಿಲ್ಲ ನಾನು. ಅದರಲ್ಲೇ ಇರೋದು. ನನ್ನ ಮನೆ ನಂಬರ್ 184 ಅದರಲ್ಲಿ ನೋಡಿ. ನಾನು ಅಲ್ಲಿ ಇದು ನಂಬರ್ 6. ಇದು ನಿಮ್ದು ಎಷ್ಟು? ನಿಮ್ದು 6 ಅವ್ರ 6 ಈಗ ಕಾಂಪೌಂಡ್ ಆಗಿಬಿಟ್ರೆ ನಿಮ್ದಲ್ವಾ? ಹೌದು ನೋಡಿ ಮೇಡಮ್, ನನ್ನ ಸೈಟು ಇನ್ನೊಂದಲ್ಲ ಸರಿ ಹೋಗಿ
ಬಿಲ್ಡರ್ ದುಡ್ಡು ಮಾಡ್ಕೊಂಡು ಹೋಗ್ಬಿಟ್ಟು ಸರ್ ಡಬಲ್ ಗಟ್ಟಲೆ ಇದೆ ಸರ್. ಒಂದು 2 ಎಕರೆ ಇನ್ನೊಂದು 2 ರಿಪೋರ್ಟ್ ಬರೋದು ಕಷ್ಟ ಮೇಡಮ್ ಎಲ್ಲ ಬೇಕಾದ್ರೆ ಮಾಡಿಲ್ಲ ಇದ್ದಾರೆ ಇಲ್ಲ ಇದ್ದಾರೆ. ಸ್ವಲ್ಪ ಡಿಸ್ಕಷನ್ ಅಲ್ಲಿ ಇದ್ದೀವಿ. ಓ ಮಡಿವಾಳ ಕರೋನಾ ಮುಂಚೆ recent. 1919 ಅಂತ ಹೇಳಿ ಅದೇ 2019 ಅಲ್ಲಿ 90 ತರ ಕೇಳಿಸ್ತು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ನೋಡಿದ್ದೀನಿ ಎಲ್ಲ ಅಟ್ಯಾಚ್ ಮಾಡ್ಕೊಟ್ಬಿಟ್ಟಿದ್ದೀವಿ. ಎಲ್ಲ ಬರೀಬೇಕಾ? ಹಾಕೋ ಇಲ್ಲ ನೋಡಿದ್ರೆ ಡಿಪಾರ್ಟ್ಮೆಂಟ್ ಸಬ್ ಇನ್ಸ್ಪೆಕ್ಟರ್ ನಾವು. ನಾ ಟಾಪಿಕ್ ನಾನು CRS ಅಲ್ಲಿ ಇದ್ದಿದ್ದು 5 ವರ್ಷ. ಗುಲ್ಬರ್ಗ ಗದಗ. ಈ ಬೆಂಗಳೂರು ಕಟ್ಟಿಗೆ ನೀವು ಎಲ್ಲೆಲ್ಲಿ ಕೆಲಸ ಮಾಡಿದ್ರಲ್ಲ ಒಂದೇ ಮಾಡಿದ್ದ. ನಾನು ಅಶೋಕ್ನಗರ 10 ವರ್ಷ ಅಶೋಕ್ನಗರ 10 ವರ್ಷ ಅಲ್ಸೂರು 8 ವರ್ಷ ಎಲ್ಲ ನಾನು ಬಲಂತ ಮಠ ಅಂತ ಮಠ ಮಾಡ್ತಾ ಇದ್ದೆ ಅಲ್ಸೂರು ಲೇಟ್ ಅಲ್ಸೂರು ಅದಾದ್ಮೇಲೆ ಮಡವಾಳ ಎಲೆಕ್ಟ್ರಾನಿಕ್ ಮೈಕಲ್ ವ್ಯವಸ್ಥೆ ಗೋಪಾಲನ್ ಮಾಲ್ ಅಂತ. ರಿಟೈರ್ಡ್ ಆದ ತನಕ ಅವ್ರಿಗೆ ಸಿದ್ದಪ್ಪ ಅಂತಿದ್ರು ಅಣ್ಣ ಬಂದಿದ್ರು ಸಿರಾಜ್ ಇದ್ರ ಹಾಂ ಸಿರಾಜು ಸಿದ್ದಪ್ಪ ಅವ್ರಿಬ್ರು ಅಣ್ಣ ಬಂದರು ಸಿರಾಜ್ ಇದ್ರು ನಾವು ಟ್ರಾಫಿಕ್ ಲ್ಯಾಂಡ್ ಮೇಲೆ ಟ್ರಾಫಿಕ್ ಬ್ಯಾಚ್ ಎಲ್ಲ 2010ಕ್ಕೆ ಪ್ರಮೋಷನ್ ಆಗೋದಿಲ್ಲ. ಮೈಕಲ್ ಟ್ರಾಫಿಕ್ ಅಲ್ಲಿ ಇದ್ರು. ಅದೇ ಗೋಪಾಲನ್ ಮಾಲ್ ಎದುರುಗಡೆ. ಹಾಂ ಹೌದು ಆ ಸ್ಟೇಷನ್ ನಾನು ಬಿಡಿಯವರು ಒಳಗೆ ಬಂದಿದ್ರು ಬಿಡಿಯವರು ಇವಾಗ ಅದ್ ಮತ್ತೆ ಈ ಕಡೆ ಬಂದಿದೆ CSI ಬಿಡಿ ಬಿಲ್ಡಿಂಗ್ ಈ ಕಡೆ ಯಾವುದು ಕೇಳಿ ಯಾವ ಸ್ಟೇಷನ್ ಜಾಗ ಇಲ್ಲ ಆನೇಕಲ್ ಸರ್ಜಾಪುರ ಪ್ರಜಾಪಟೇಶನ್ ಒಳಗ್ತಾರೆ ರೋಡ್ ವೇಡ ಡಿಸ್ಟ್ರಿಕ್ಟ್ ಪೊಲೀಸ್ ಸ್ಟೇಷನ್. ಇದ್ಯಾರು ಬರ್ತದೆ DCPR ಬರ್ತದೆ. DCP ಬಾವ ಬಂದು ಇವರು ಕೋರ್ಮಂಗಲದಿಂದ DCP ಇದ್ರಲ್ಲ ಅವರು ಇಲ್ಲಿ ಬಂದಿದ್ರು. ಎಲ್ಲೂರು ವಾಲ್ದಂಡಿ ಅವರು ಆ ಬಾವ ಬಿಳಿ ಕೂದಲು ವೈಟ್ ಕೂದಲು ಬಾಲ್ದಂಡಿ ಅವರು ಹೋದ್ರಲ್ಲ ಚೇಂಜ್ ಆದ. ಇವರು DSP ಮೋಹನ್ ಕುಮಾರ್ ಅಂತ. ಮೋಹನ್ ಕುಮಾರ್ ಇದಾರ. ಒಳ್ಳೆ ಮುಕ್ತಿ ಮೋಹನ್ ಕುಮಾರ್. BS ಎಸ್ ಸ್ಟೇಷನ್ ಜಾಗ ಇಲ್ವಾ ಅವ್ರಿಗೆ? ನೆಕ್ಸ್ಟ್ ಇರಲ್ಲ. ಇದೆ ಮೋಹನ್ ಕುಮಾರ್. ಮೇಡಮ್ ಫೋನ್ ಮಾಡಿದ್ರು. ಯುಡಿ ಸೆಕ್ರೆಟರಿ ಮೇಡಮ್ ಫೋನ್ ಮಾಡಿದ್ರು. ಅದು ಅಪ್ಡೇಟ್ ಮಾಡಕ್ಕೆ ಇವತ್ತು ಸರ್ ನಮಸ್ತೆ ಮಾರುತಿ. ಇದು ಬೇಕು ಚೆನ್ನಾಗಿದ್ದೀರಿ ಸರ್? ಇದು ಕೂಡ KRS ಪಕ್ಷದವರ ಆನೇಕಲ್ ಟೀಮ್ ಬಂದಿತ್ತು ಸರ್ ಇಲ್ಲಿ. ನನ್ನ ಹೆಸರು ಹೇಳಿ ಸರ್. ಇವರಾದ್ರೆ DSP ಮಹೇಶ್ ಎಲ್ಲ ಬಂದ್ರು ಸರ್. ಈಗ ಯಾರು ಇದಕ್ಕೆ ಸರ್ ಸರ್ಜಾಪುರ ಸ್ಟೇಷನ್ ಜಾಗ ಇಲ್ವಾ ಸರ್? ಅವ್ರದ್ದು ಇದೆ ಸರ್. CS ಸೈಟ್ಸ್ ಇತ್ತು. ಅಲ್ಲಿ CS ಸೈಟ್ಸ್ ಅಲ್ಲಿ ಇದ್ರೆ ಅವ್ರಿಗೂ ಒಂದು ಜಾಗ ಕೊಟ್ಟು ಅಂತ ಹೇಳ್ತಾ ಇದ್ರು. ಹಾಗಾಗಿ ಅಲ್ಲಿ ಯಾರು ನೀವು ಹೆಸರು ಹೇಳಿದ್ರೆ ಬೇಕು ಸರ್. CS ಸೈಟ್ಗಳಲ್ಲಿ ಬೇರೆ ಯಾರೋ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದು ಪೊಲೀಸ್ ಸ್ಟೇಷನ್ ಜಾಗ ಕೊಡಿದ್ರು. ಅದಕ್ಕೆ ಹಳೆ ಪೊಲೀಸ್ ಸೂರ್ಯ ಸಿಟಿ ಇಲ್ಲ ಸರ್? ಸೂರ್ಯ ಸಿಟಿಗಿಲ್ಲ ಬಾಡಿಗೆ 50,000 ಸೂರ್ಯ ಸಿಟಿ ಸರ್. ಹೌಸಿಂಗ್ ಬೋರ್ಡ್ ಅಲ್ಲ ಮೇಡಮ್ ಅದು? ಹೌದು ಹೌದು ಸಿಗುತ್ತೆ ಸರ್. ರಿಕ್ವೆಸ್ಟ್ ಒಂದು ಮಾಡಿಸಿ ಸರ್ ನಿಮ್ಮ ಕಡೆಯಿಂದ SP ಅವ್ರ ಕಡೆಯಿಂದ ಒಂದು. ನಿಮ್ಗೆ ಕೊಡ್ಬೇಕು. ನೀವು ಕೊಡಿ ನಾನು ಹೋಗ್ತೀನಿ. ನಾನು ಕಮಿಷನರ್ ಮೇಡಮ್ ಅವರಿಗೆ ಮಾತಾಡ್ತೀನಿ. ಕವಿತಾ ಮೇಡಮ್ ಅವರು ನೀವು ನನಗೆ ನೀವೇನು ಮಾಡಿದ್ರೆ CS ಸೈಟ್ಸ್ ಔಟ್ ಆಗಿದೆ ಮೇಡಮ್. ಅದನ್ನು ಆನೇಕಲ್ ಸೂರ್ಯ ಸಿಟಿ ಅದು ಅವರೇ ಸದ್ಯಕ್ಕೆ ಸದ್ಯಕ್ಕೆ ಅವ್ರು ಸದ್ಯಕ್ಕೆ ಅವ್ರ ಇದ್ರಲ್ಲೇ ಇದೆ. ನೀವು ಕೊಡಿ ಸರ್. ಒಂದು ಲೆಟರ್ ಏನು ಮಾಡಿದ್ರೆ ಒಂದು ಕಾಪಿ ಕೊಡಿ ಸರ್. ಮಾಡ್ತೀನಿ ಸರ್. 55,000 ಸರ್ ಆಗ್ತಾ ಇದೆ ಸರ್ ಟೌನ್ಶಿಪ್ಪು. ಹೌದು ಸರ್ ಹೌದು ಸರ್ ಹೌದು ಸರ್.
ಯಾವುದು ನಮ್ದು ಅವರು ಅದನ್ನು ಸೇರಿಸ್ಬೇಕಾ ಅಂತ ನೋಡ್ತದೆ ಸರ್ ಆಕ್ಚುಲಿ ಆಗಿ ಟೋಟಲ್ ಆಗಿ ಹೈವೇ ಟು ಹೈವೇ ನ್ಯಾಷನಲ್ ಹೈವೇ ಟು ನ್ಯಾಷನಲ್ ಹೈವೇ ಮಾಡಬೇಕು ರೈಟ್ ಸರ್ ಓಕೆ ಸರ್ ಆಕ್ಚುಲಿ ಸಣ್ಣ ಹುಡುಗರು 2 ಎಕರೆ ಜಾಗ ಇದೆ ಅಂತ ಅಲ್ಲೇ ಕಟ್ಕೋತಾರೆ ಸೂರ್ಯ ಸಿಟಿ ಕುಡಿದ್ರೆ ಜಾಗ ಅಂತ ಸೂರ್ಯ ಸಿಟಿಯಲ್ಲಿ 55,000 ಬಾಡಿಗೆ ಕಟ್ತಾ ಇದ್ದಾರೆ ಮನೆಗೆ ಎಂಟ್ರೆನ್ಸ್ ಅಲ್ಲಿ ರೈಟ್ ತಗೊಂಡ ತಕ್ಷಣ ರೈಟಲ್ಲಿ ಇದೆ ಆನೆಕಲ್ಲು ಕೊಟ್ಟಿರೋದು ನೀವು ಹೌದು ಇನ್ನೂ ಇದೆ ಯಾವ ಬೇರೆ ಹೆಸರಲ್ಲಿ ಕೊಟ್ಟಿದ್ದೀನಿ ಯಾವ್ದು ಆಕ್ಷನ್ ತಗೊಂಡಿಲ್ವಾ ಏನಿಲ್ಲ ಜನಸದ ಕಳಿಸ್ತೀನಿ ಇನ್ನೂ ಇದೆ ಮೇಡಮ್ ಬೇರೆ ಹೆಸರಲ್ಲಿ ಕೊಟ್ಟಿದ್ದೀನಿ ಅವ್ರು ಇಲ್ಲ ನಾವು ಅವ್ರು ಕೊಡೋದು ಚೆನ್ನಾಗಿದೆ ನೋಡಿ ಇನ್ನೂ ಒಂದು ಎಲ್ಲವೇ ಅವ್ರ ಹೆಸರಲ್ಲಿ ಕೊಡೋದು ಚೆನ್ನಾಗಿದೆ ನನ್ನ ಹೆಸರಲ್ಲಿ ಕೊಟ್ಟಿದ್ದೀನಿ ಇದೊಂದಿಷ್ಟು ಬೇಗ ಜೆರಾಕ್ಸ್ ಇದು ಬೇಡ ಪಂಚಾಯತಿ ಕೊಟ್ಟಿದ್ದೀನಿ ಕುದುಳಿ ಕೈ ನೋವು ಬರಲ್ಲ ಆಯ್ತು ಮುಗಿಸ್ತೀನಿ ಬಿಡಿ ಮುಗಿಸ್ಬಿಡ್ತೀನಿ ವೀಕ್ಷಕರೇ ಈಗ ಎಷ್ಟು ಯಾರು ಬಂದಿದ್ರಿ ಇರೋ ಕಂಪ್ಲೇಂಟ್ ಈಗ ಏನಿದೆ ಮೇಡಮ್ ಅವ್ರಿಗೆ ಮತ್ತು ನಮ್ಮ ತಹಸೀಲ್ದಾರಂತೆ ನಮ್ಮ ರವಿಕೃಷ್ಣ ರೆಡ್ಡಿ ಅವ್ರಿಗೆ ಚೆನ್ನಾಗಿ ಗೊತ್ತಂತೆ ಹಾಗಾಗಿ ಕೊಟ್ಟಿದ್ದೀರಿ ನಾವು ನಮ್ಮ ಉದ್ದೇಶ ಸರ್ಕಾರಿ ಜಾಗಗಳನ್ನ ಉಳಿಸ್ಲೇಬೇಕು ಸಾರ್ವಜನಿಕರೇ ನೀವು ಬಡದಿ ನಿಮ್ಮ ಜಾಗಗಳನ್ನ ನೀವು ಉಳಿಸ್ಕೋಬೇಕು ಯಾಕಂದರೆ ನಿಮ್ಮ ಜಾಗಗಳು ಸರ್ಕಾರಿ ಜಾಗಗಳು ಒಂದು ಸತಿ ಇದೆ ಬೇರೆ ವರ್ಷಕ್ಕೆ ಆಗೋದಂದ್ರೆ ತಿರ್ಗಿ ವಾಪಸ್ ಬರೋದು ಕಷ್ಟ ಆಗ್ತಾ ಇದೆ ಹಾಗಾಗಿ ನೋಡಿ ನನ್ನ ಲೇಔಟಿಂದನೇ ಶುರು ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತಲೇ ಇದ್ದೀನಿ ತಗೊಳ್ಳೇಬೇಕು ಹಾಗಾಗಿ ದಯವಿಟ್ಟು ಇದನ್ನ ಒಂದು ನಿಮಿಷ ದಯವಿಟ್ಟು ಇದನ್ನ ಎಲ್ಲರಿಗೂ ಶೇರ್ ಮಾಡಿ ಇದನ್ನ ಎಲ್ಲೆಲ್ಲಿ ಇಂಥ ಅಕ್ರಮ ಬಡಾವಣೆಗಳಾಗಿದೆಯೋ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಅದನ್ನ ಸರ್ಕಾರಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ನೀವು ಮುನ್ನಡೆ ತಗೊಳ್ಳೇಬೇಕು ನಾವೆಲ್ಲ ಸೇರಿ ಇದನ್ನ ಹೋರಾಟ ಮಾಡಬೇಕು ಇಂಥ ಗೌರ್ಮೆಂಟ್ ಜಾಗಗಳು ಮತ್ತು CS ಐಟಿಗಳನ್ನ ಹಗಲು ಹೋರಾಟ ಮಾಡಿದ್ದಾರೆ ನಮ್ಮ ಆನೇಕಲ್ ತಾಲೂಕಲ್ಲಿ ಒಂದು ಲೇಔಟ್ ಅಂತಲ್ಲ ಎಲ್ಲ ಲೇಔಟ್ಗಳಲ್ಲೂ ಹಗಲು ಹೋರಾಟನೇ ಆಗಿರೋದು ಹಾಗಾಗಿ ಪ್ರತಿಯೊಬ್ಬರು ಆ ಏರಿಯಾದವರು ನಮ್ಮ KRS ಸೈನಿಕರನ್ನಾಗಿರಲಿ ಇಲ್ಲ ಸಾರ್ವಜನಿಕರನ್ನಾಗಲಿ ನೀವೆಲ್ಲ ಎದ್ದು ನಿಂತು ಇದರಲ್ಲಿ ದಾಖಲೆಗಳು ತಗೊಂಡು ಇಲ್ಲಿ STR ಬಂದು ಕಂಪ್ಲೇಂಟ್ ಕೊಡಿ ಎಲ್ಲ ರೀತಿಯಲ್ಲಿ ಬರೋವರೆಗೂ ಹೋರಾಟ ನಡೆಸ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನೋಡಿದ್ದೀರಾ ಮೇಡಮ್ ಅವರು ಮತ್ತು ತಾತಂದವರು ಎಲ್ಲ ಮಾತಾಡಿದಾರ ಇದನ್ನ ಒಂದು ದಾರಿಗೆ ತರೋಣ ಇಲ್ಲ ಅಂದ್ರೆ ಈ ಬಿಲ್ಡರ್ಗಳನ್ನ ಕಟ್ಟಾಕಿಲ್ಲ ಅಂದ್ರೆ ಇರೋ ಕೆರೆ ಕುಂಟೆ ಕಾಲುವೆಗಳನ್ನ ಎಲ್ಲ ಮುಂಡತೋಪುಗಳನ್ನ ಮಾರಾಟ ಮಾಡ್ಕೊಂಡು ಹೋಗ್ಬಿಡ್ತಾರೆ ದುಡ್ಡು ಮಾಡ್ಕೊಂಡು. ಹಾಗಾಗಿ ಬಿಡಬಾರ್ದು ಇದನ್ನ ಇವ್ರ ಆದ್ಯ ಕರ್ತವ್ಯ ಅದನ್ನೆಲ್ಲ ಉಳಿಸೋದು ಅಧಿಕಾರಿಗಳ ಆದ್ಯ ಕರ್ತವ್ಯ. ಹಾಗಾಗಿ ಉಳಿಸ್ಬೇಕು. ಇವತ್ತಿನಿಗೆ ಏನಾಗುತ್ತೆ ಮುಂದಕ್ಕೆ ಎಲ್ಲರಿಗೂ ಹೋಗುತ್ತೆ ಅನ್ನೋದನ್ನ ನಿಮ್ಗೆಲ್ಲ ತಿಳಿಸ್ತೀರಿ. ಹಾಗಾಗಿ ಪ್ರತಿಯೊಬ್ಬರು ಇದನ್ನ ಶೇರ್ ಮಾಡಿ ಆನೇಕಲ್ ತಾಲೂಕಲ್ಲಿ ಆಗಿರುವ ಅಕ್ರಮಗಳ ಲೇಔಟ್ಗಳನ್ನ ಕಡಿವಾಣ ಹಾಕೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.